ओम नमो ब्रह्मादिभ्यो ब्रह्मविद्यासम्प्रदायकर्तृभ्यो ऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवतो पुनः पुनः श्रीमच्छङ्कर भगवत्पूज्यवाद सद्गुरुभ्यो नमः वन्देनं सच्चिदानन्दं यतिवर्यं महामतिं वेदान्ततारज्ञं सद्गुरुं प्रणतोऽस्म्यहं सदातं सुखदायिन्यं मह्यवीन्द्रप्रदास्यं सद्गुरुं सच्चिदानन्दं तदाचार्यं त्वमाश्रये श्री सच्चिदानन्देन्द्र सरस्वती महासद्गुरुभ्यो नमः अथी भगवो ब्रह्म ಆತ್ಮ ಚೈತನ್ಯ ವಿಜ್ಞಾನಂ ಕಾರ್ಯಂ ಆಯ್ತಲ್ವಾ. ಅಧ್ಯಾರೋಪಣ ನಿವೃತ್ತಿರೇವ ಕಾರ್ಯ ಆ ವಾಕ್ಯ ಆಗಿತ್ತು. ನಿರಾಕರಣ ಮಾತ್ರ ಬ್ರಹ್ಮಣಿ ಅದಾವಗೋಳು ಕರ್ತವ್ಯಂ ತಸ್ಮಾತ್ ಅವಿದ್ಯಾರೋಪಿತ ನಿರಾಕರಣ ಮಾತ್ರ ಬ್ರಹ್ಮಣಿ ಕರ್ತವ್ಯಂ ನತು ಬ್ರಹ್ಮ ವಿಜ್ಞಾನೇ ಯತ್ನಃ. ಅವಿದ್ಯಾಧ್ಯಾರೋಪಿತ ನಿರಾಕರಣ ಮಾತ್ರ ಬ್ರಹ್ಮಣಿ ಕರ್ತವ್ಯಂ ನತು ಬ್ರಹ್ಮ ವಿಜ್ಞಾನೇ ಯತ್ನಃ. ಆತ್ಮನನ್ನ ಬೆರಕೆ ಮಾಡಿ ತಿಳ್ಕೊಂಡಿದೀವಿ ಅಂತ ಹೇಳಿ ಬುದ್ಧಿಯಲ್ಲಿ ಅರಿವು ಬಂತು, ನಾನೇ ಬುದ್ಧಿಯಿಂದ, ಮನಸ್ಸಲ್ಲಿ ಬಂತು ನಾನೇ ಯೋಚನೆ ಮಾಡ್ತೀನಿ ಅಂತ, ಆ ಮನಸ್ಸು ಇಂದ್ರಿಯಗಳು ಸೇರಿದಾಗ ನಾನೇ ನೋಡ್ತೀನಿ, ನಾನೇ ಮಾತಾಡ್ತೀನಿ, ನಾನೇ ಕೇಳ್ತೀನಿ ಅಂತ ಹೇಳಿ ಆತ್ಮ ಪ್ರತ್ಯಯ ಸ್ವಾಭಾವಿಕವಾಗಿ ಇರೋ ಜಾಗದಲ್ಲಿ ಇದ್ದಿದ್ದರೆ, ಅಂದ್ರೆ ಬೆರಕೆ ಮಾಡದೆ ಆಯಾಯ ಸ್ಥಾನದ ಗುಣಗಳಿದೆಯಲ್ಲ, ಬುದ್ಧಿ ಮನಸ್ಸು ಇಂದ್ರಿಯಗಳು, ಅವುಗಳನ್ನು ನೀವು ಸೇರಿಸ್ಕೊಳ್ಳದೆ ತಿಳ್ಕೊಂಡಿದ್ರೆ ಆತ್ಮಜ್ಞಾನ ಬಹಳ ಸುಲಭವಾಗಿತ್ತು. ಇವನು ಬೆರಕೆ ಮಾಡಿ ತಿಳ್ಕೊಂಡು ಅದರಲ್ಲೇ ರೂಢ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿಯಾನೆ. ಆದ್ರಿಂದ ಅವಿದ್ಯೆಯಿಂದ ಅಂದ್ರೆ ತಪ್ಪು ತಿಳುವಳಿಕೆಯಿಂದ ಏನು ಆತ್ಮನಲ್ಲಿ ಬೆರಕೆ ಮಾಡಿದೀವಿ, ಅಧ್ಯಾರೋಪಣೆ ಮಾಡಿದೀವಿ, ಅದನ್ನು ತೆಗೆಯೋದಷ್ಟೇ ಶಾಸ್ತ್ರ ಕರ್ತವ್ಯವೇ ಹೊರತು ಬ್ರಹ್ಮಜ್ಞಾನವನ್ನು ಉಂಟು ಮಾಡ್ಕೊಡೋದು, ಹೊಸದಾದ ಒಂದು ವಸ್ತು ಜ್ಞಾನವನ್ನು ಉಂಟು ಮಾಡೋದು ಇದ್ದೇ ಇರುತ್ತೆ. ಆತ್ಮಜ್ಞಾನ ಎಲ್ಲರ ಜೊತೆಯಲ್ಲೂ ಅರಿವಿದ್ದೇ ಇದ್ಮೇಲೆ ಅರಿವಿನ ಜೊತೆಯಲ್ಲಿ ನಾನು ಅನ್ನೋ ಪ್ರೇಮವೂ ಇದೆ. ತಾನೇ ತಾನಾಗಿ ತನ್ನ ಸ್ವರೂಪವು ಅನುಭವ ಸ್ವರೂಪವಾದ ಅರಿವೂ ಇದೆ, ಆತ್ಮ ಪ್ರತ್ಯಯವೂ ಇದೆ. ಬೆರಿಕೆ ಇರೋದನ್ನು ತೆಗಿಬೇಕಾಗಿದೆ. ಅದಕ್ಕೋಸ್ಕರ ಶಾಸ್ತ್ರ ಹೇಗೆ ಮಾಡಿದ್ರೆ ಇವನು ಬಿಡಿಸ್ಕೋತಾನೆ ಅಂತ ಯೋಚನೆ ಮಾಡಿ ಬಹಳ ಉಪಾಯದಿಂದ ಆ ಅವಿದ್ಯಾಕಲ್ಪಿತವಾದ ಅಧ್ಯಾರೋಪಿತವಾದ ನಿರಾಕರಣೆ ಮಾಡಬೇಕು ಅಂದ್ರು. ಹೊಸದಾಗಿ ಬ್ರಹ್ಮವನ್ನ ತಿಳಿಸ್ಕೊಡ್ಬೇಕು ಅನ್ನೋ ಪ್ರಯತ್ನ ಮಾಡಬೇಕಾಗಿಲ್ಲ, ಹೊಸದಾಗಿ ಅರಿವೇನಿಲ್ಲ. ಯಾಕಂದ್ರೆ ಅತ್ಯಂತ ಪ್ರಸಿದ್ಧತ್ವ ಎಲ್ಲಾ ಅನುಭವಗಳ ಜೊತೆಯಲ್ಲೋ ನಾನು ಅಂತ ಎಲ್ಲಾದ್ರೂ ಬರ್ಲಿ, ಇದು ಅಂತ ಎಲ್ಲಾದ್ರೂ ಬರ್ಲಿ, ಇದು ಅನ್ನೋ ಜ್ಞಾನ ಜೊತೆಯಲ್ಲೂ ಸದ್ರೂಪನಾಗಿ ತೋರ್ತಾನೆ, ನಾನು ಅನ್ನೋ ಜೊತೆಯಲ್ಲಿ ಅರಿವಿನ ರೂಪವಾಗಿ ತೋರ್ತಾನೆ, ನಾನು ಅನ್ನೋ ಸ್ವರೂಪವೇ ಪ್ರೇಮವಾದ್ರಿಂದ ಆನಂದ ರೂಪವಾಗಿಯೂ ಇದ್ದಾನೆ. ಇದು ಅಂತ ಯಾವ್ಯಾವ ತೋರತ್ತೋ ಈ ಜಗತ್ನಲ್ಲಿ ಇಲ್ಲೇ ಇರೋದು ಇದೆ ಅಂದ್ರೆ ಅದರ ಜೊತೆಲೂ ಇದೇನೋ ಸೇರ್ಕೊಂಡಿದ್ದಾನೆ. ಸರ್ವತ್ರ ಸದ್ಬುದ್ಧಿ ಅನುಗತ. ಈ ಜಗತ್ತಿನ ಅಷ್ಟೂ ವಸ್ತುಗಳಲ್ಲೂ ಇದೇನೋ ಅಂತ ಒಂದು ಪ್ರತ್ಯಯ ಬರ್ತಾ ಇರೋದ್ರಿಂದ ಇದೇನೋದು ಇದ್ದೇ ಇರುತ್ತೆ, ಅದನ್ನ ತೆಗಿಯೋಕ್ ಬರೋಲ್ಲ. ಅದರ ಜೊತೆಲಿ ಬಾಕಿ ಎಕ್ಸ್ಟ್ರಾ ನೀವು ಏನೋ ತೆಗೆದಿದ್ದೀವಲ್ಲ, ಅದು ಇದೆ, ಇದು ಇದೆ, ಚಾಪೆ ಇದೆ, ಕುರ್ಚಿ ಇದೆ ಅಂತ, ಅದೆಲ್ಲ ಎಕ್ಸ್ಟ್ರಾ ತಪ್ಪು ತಿಳುವಳಿಕೆಗಳು. ಆ ಬೇರೆ ಬೇರೆ ಇದೆ ಅಂತ ವಿಶೇಷಾಕಾರವಾದ ಹೆಸರು ಆಕಾರಗಳಲ್ಲಿ ಇರುವಿಕೆಯನ್ನು ಕೊಡೋದನ್ನ ಬಿಟ್ಟು ಅದನ್ನು ತೆಗೆದುಬಿಟ್ಟು ಬರಿಯ ಇರುವಿಕೆ. ಆ ಬರಿಯ ಇರುವಿಕೆ ಇಲ್ಲಿ ಆತ್ಮನಲ್ಲಿ ಬರಿಯ ಅರಿವಿನಿಂದ ತಿಳ್ಕೊಂಡಿದ್ರೆ ಸರಿಯಾಗೋದು. ಆತ್ಮನ ಅರಿವಿನ ಜೊತೆಯಲ್ಲಿ ದೇಹಾದಿಗಳನ್ನು ಸೇರಿಸ್ಕೊಂಡು ಆ ಪ್ರೇಮವು ಅರಿವು ಸೇರಿ ನಾನು 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 ಅಂತ ಕೂಕ್ಕೊಳ್ಳೋಕೆ ಶುರು ಮಾಡ್ಬಿಟ್ಟ. ಈಗ ಇಲ್ಲಿ ಸರಿ ಮಾಡಿ, ಅಲ್ಲ ಎಲ್ಲೇ ದೋಷ ಇದೆಯೋ ಅಲ್ಲಿ ತಾನೇ ಸರಿ ಮಾಡ್ಬೇಕು. ದೋಷ ಇರೋ ಜಾಗ ಹುಡುಕೊಂಡು ಅದನ್ನು ಶುದ್ಧಿ ಮಾಡ್ಬೇಕು. ಆದ್ರೆ ಇವನು ಈ ದೇಹಾದಿಗಳಲ್ಲಿ ನಾನು ಅನ್ನೋ ತಪ್ಪು ತಿಳುವಳಿಕೆ ಜೊತೆಯಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಮುಳುಗ್ಬಿಟ್ಟಿಯಾನೆ. ಪುರ್ಸತ್ತಿಲ್ಲ ಅವನಿಗೆ, ಟೈಮ್ ಇಲ್ಲ. ಸ್ವಾಮಿ ನಿಮ್ ವೇದಾಂತ ಕೇಳೋಕ್ ನಮ್ಗೆ ಪುರ್ಸತ್ತಿಲ್ಲ ಅಂತಾನೆ. ಪುರ್ಸತ್ತಿಲ್ಲ ಅಂದ್ರೆ ಬೇಕಾಗಿಲ್ಲ ಅನ್ನೋ ಅರ್ಥವೇ. ಹೊರಗಡೆ ಕೆಲಸ ಮುಗಿಯಲ್ಲ, ನಮ್ಗೆ ಬೇರೆ ಬೇರೆ ಕರ್ತವ್ಯ ಇದೆ, ನಮ್ಮವರು ಅಂತ ಇದಾರೆ, ಮಾಡ್ಬೇಕಾದ ಕೆಲಸಗಳಿವೆ, ಬರೀ ನಿಮ್ದೇ ಹೇಳ್ಕೊಂಡ್ರೆ ಆಗಲ್ಲ ಅಂತಾರೆ. ಏನ್ ನಮ್ದೇ ಹೇಳ್ತೀವೋ ನಾವು, ಏನ್ ಮಾಡ್ಕೋತಾರೋ ನನಗೆ ಅರ್ಥ ಆಗಲ್ಲ. ಪುರುಸತ್ತಿಲ್ಲ ಅನ್ನೋ ಪದ ಅಷ್ಟು ಕೆಟ್ಟ ಪದ ಇನ್ನೊಂದಿಲ್ಲ. ಆತ್ಮಸ್ವರೂಪ ಹತ್ರವಾಗಿದೆ. ಮುಂದೆ ಭಾಷ್ಯಕಾರ ಬರೀತಾರೆ, ಎಲ್ಲಾ ಅನುಭವದ ಜೊತೆಯಲ್ಲೂ ಇದ್ರೂ ಕೂಡ ತಿಳ್ಕೊಳ್ತಾ ಇಲ್ವಲ್ಲಪ್ಪ. ತಿಳುವಳಿಕೆಯಲ್ಲಿ ತಪ್ಪು ತಿಳುವಳಿಕೆ, ಪ್ರೇಮದಲ್ಲಿ ತಪ್ಪು ದಾರಿ, ಆಯ್ತಾ. ಸುಖ ಪಡೋದು ಎಲ್ಲೋ ಸುಖ ಇದೆ ಅಂತ ಹೋಗೋದು, ಯಾವುದೋ ಚೆನ್ನಾಗಿದೆ ಅಂತ ಸೌಂದರ್ಯ ಇದೆ ಅದು, ಇಷ್ಟೆಲ್ಲ ಅನರ್ಥ ಯಾಕೆ ಹೋಗೋತ್ರ, ಯಾಕೆ ಒದ್ದಾಡ್ತೀರಾ? ಅಷ್ಟು ಗಲೀಜಾಗಿರೋದಕ್ಕೆ ಆತ್ಮ ಸೇರ್ಕೊಂಡು ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಇರೋದು. ಏನ್ ಚೆನ್ನಾಗಿರುತ್ತೆ ಅದರಲ್ಲಿ? ಈ ಭಾಷ್ಯಕಾರ ಬರೀತಾರೆ,
ಯಾರಿಗೆ ಕಷ್ಟ ಯಾರಿಗೆ ಸುಲಭ ಆತ್ಮಜ್ಞಾನ ಅನ್ನೋದನ್ನ. ಅವಿದ್ಯಾ ಕಲ್ಪಿತ ನಾಮರೂಪ ವಿಶೇಷಾಕಾರ ಅಪಹೃತ ಬುದ್ಧೀನಾಂ ಅತ್ಯಂತ ಪ್ರಸಿದ್ಧಂ ಸುವಿಜ್ಞೇಯಂ ಸ್ವಾಸನ್ನತರಂ ಆತ್ಮಭೂತಮಪಿ ಅಪ್ರಸಿದ್ಧಂ ದುರ್ವಿಜ್ಞೇಯಂ ಅತಿದೂರಂ ಅನ್ಯದಿವಚ ಪ್ರತಿಭಾತ್ಯ ವಿವೇಕಿನ. ಭಾಷ್ಯಕಾರರು ಅವರ ಸ್ವಾನುಭವವನ್ನು ನೀವಿಟ್ಕೊಂಡಿರೋ ನಿಮ್ಮ ಕೆಟ್ಟ ಅನುಭವವನ್ನು ಹೋಲಿಕೆ ಕೊಡ್ತಾ ಇದ್ದಾರೆ. ಇವರು ಏನಾಗ್ಬಿಟ್ಟಿದ್ದಾರೆ, ತಪ್ಪು ತಿಳುವಳಿಕೆಯಿಂದ ಅಸ್ತಿತ್ವ ಕೊಟ್ಟಿದ್ರು. ಕಲ್ಪಿತ ಅಂದ್ರೆ ಯಾವುದಕ್ಕೆ ಇರುವಿಕೆ ಇಲ್ವೋ ಅದಕ್ಕೆ ಇರುವಿಕೆ ಕೊಟ್ವಿ. ಯಾವುದರಿಂದ? ನಮ್ಮ ತಪ್ಪು ತಿಳುವಳಿಕೆಯಿಂದ. ಹೊರಗಡೆ ಇರುವ ಪದಾರ್ಥಗಳಿಗೆ ಇರುವಿಕೆನೇ ಇರಲಿಲ್ಲ. ಆ ನಾಮ, ಆ ರೂಪ, ಅದರ ಪ್ರಯೋಜನ, ಅದರ ಬೆಲೆ 4 ಹಿಡ್ಕೊಂಡ್ಬಿಟ್ಟ. ಯಾತಕ್ ಬರತ್ ಗೊತ್ತಾದೋ ಅಂತಾನೆ. ಯಾರು ಕೇಳಿದ್ರು ಯಾತಕ್ ಬರುತ್ತೆ ಅಂತ? ಯಾತಕ್ಕೂ ಬರೋಲ್ಲ. ಈ ಪ್ರಪಂಚದ ಯಾವ ವಸ್ತುವು ಕೇವಲ ಆತ್ಮನಿಗೆ ಬೇಕಾಗಿಲ್ಲ, ಅನಾತ್ಮವಾದ ಅಚೇತನಕ್ಕೂ ಬೇಕಾಗಿಲ್ಲ. ಅಚೇತನಕ್ಕೆ ಬೇಕಾಗಿಲ್ಲ, ಕೇವಲ ಆತ್ಮನಿಗೆ ಬೇಕೋ? ಬೇಕಾಗಿಲ್ಲ. ಆದ್ರೂ ಕೂಡ ಈ ಹೊರಗಿನ ನಾಮರೂಪ ವಿಶೇಷಗಳಲ್ಲಿ ಬುದ್ಧಿ ಅಪಹೃತವಾಗಿದೆ. ಈ ನಾನು ನಾವು ಬುದ್ಧಿ ಮಾಡ್ಕೊಂಡಿದ್ರಲ್ಲ, ಬುದ್ಧಿ ಅಲ್ಲೋ ಯೋಚನೆ ಮಾಡ, ನಮ್ದನ್ನ ನಾವು ಮಾಡ್ಕೊಳ್ಳೋದು ಸರಿ ಕಣ್ರಿ, ನಮ್ಮವ್ರಿಗೆ ನಾವು ಮಾಡ್ಬೇಕು, ಏನ್ ಮಾಡ್ಬೇಕು, ಯಾರು ನಮ್ಮವರು, ಏನ್ ಮಾಡ್ತಾನೋ, ಒಂದು ಸರಿಯಾದ ವಿವೇಕವೇ ಇಲ್ಲ. ಭಾಷ್ಯಕಾರ ಒಂದೇ ಮಾತಲ್ಲಿ ಬರೆದ್ರು, ನಿಮ್ಮ ತಪ್ಪು ತಿಳುವಳಿಕೆಯಿಂದ ನಾಮರೂಪಗಳಿಗೆ ಅಸ್ತಿತ್ವವನ್ನು ಕೊಟ್ಟು ಅದರ ವಿಶೇಷಾಕಾರ ಸ್ಪೆಷಲ್ ಇದು ನಿಮಗೆ ಗೊತ್ತಿಲ್ಲ ಅಂತ, ಅದರಿಂದ ಬುದ್ಧಿ ಅಪಹೃತವಾಗಿದೆ. ಅಂದ್ರೆ ಬುದ್ಧಿ ಅಲ್ಲೇ ಹೋಗಿ ಮುಳ್ಕೊಂಡ್ಬಿಟ್ಟಿದೆ, ವಾಪಸ್ಸೇ ಬರ್ತಾ ಇಲ್ಲ. ಅಲ್ಲೇ ಪ್ರಪಂಚದ ಆಕಾಶ ಕೂತ್ಕೊಂಡ್ಬಿಡ್ತಾನೆ. ಸೀತೆ ಪಾಪ ಮಾರೀಚನ್ ನೋಡಿ ಏನೋ ಚಿನ್ನ ಜಿಂಕೆಯನ್ನು ಮುಳ್ಕೊಂಡ್ಬಿಟ್ರು. ಆ ಚಿನ್ನ ಜಿಂಕೆನದ ಪ್ರಾರಬ್ಧವೇ. ಹೀಗೆ ಬಾಹ್ಯಾಕಾರ ವಿಶೇಷ ಅಪಹೃತ ಬುದ್ಧಿನ ಇಂಥ ಬುದ್ಧಿ ಇದ್ದವರಿಗೆ ಸಾಕ್ಷಿಯಾಗಿ, ಆತ್ಮನಾಗಿ, ಅರಿವಿನ ರೂಪನಾಗಿ, ಅನುಭವ ಸ್ವರೂಪನಾಗಿ ಅತ್ಯಂತ ಹತ್ತಿರದನಾಗಿದ್ರೂ ಕೂಡ ಅದರ ಬಗ್ಗೆ ಶಂಕರರು ಜ್ಞಾನಿಗಳ ಮನಸ್ಸು, ಅಜ್ಞಾನಿಗಳ ಮಿಥ್ಯಾಜ್ಞಾನ ಮನಸ್ಸನ್ನು ಎರಡನ್ನು ತೋರಿಸ್ತಾ ಇದ್ದಾರೆ. ಅತ್ಯಂತ ಪ್ರಸಿದ್ಧಂ ಆತ್ಮಸ್ವರೂಪಂ, ಯಾವುದೋ ನಮ್ಮ ಆತ್ಮ ಸ್ವರೂಪ ಅನ್ನೋದಿದೆಯಲ್ಲ ಬಹಳ ಪ್ರಸಿದ್ಧನೇ. ಇನ್ನು ಅದಕ್ಕಿಂತ ಪ್ರಮಾಣ ಬೇಕಿಲ್ಲ. ಪ್ರಸಿದ್ಧ ಅಂದ್ರೆ ಪ್ರಮಾಣ ಸಿದ್ಧಂ ಅಂದ್ರು. ಅನುಭವ ಸಿದ್ಧ ಇನ್ನೂ ಹೆಚ್ಚು ಪ್ರಸಿದ್ಧ. ಪ್ರಮಾಣಗಳು ಅನುಭವದಿಂದ ಕೊಡುತ್ತೆ, ಅನುಭವದಿಂದ ಪ್ರಸಿದ್ಧವಾಗೋದು ಇನ್ನೂ ಹತ್ರ, ಅನುಭವ ಸ್ವರೂಪನೇ ಆಗ್ಬಿಟ್ರೆ ಇನ್ನೂ ಹತ್ರ, ಇನ್ನು ಅದಕ್ಕಿಂತ ಹತ್ರ ಆಗೋಲ್ಲ. ಅದನ್ನ ಅತ್ಯಂತ ಪ್ರಸಿದ್ಧವಾದದ್ದು ಬಹಳ ಸುಲಭ ತಿಳ್ಕೊಳ್ಳೋದು, ದೂರವೇ ಇಲ್ಲ. ಈಗ ದೂರ ಇದ್ರೆ ಮನಸ್ಸು, ಇಂದ್ರಿಯಗಳು, ಬೆಳಕು, ಅದಕ್ಕೆ ಸ್ಪಷ್ಟ ಪೀಸ್ ಮಾಡಿ ಅದಕ್ಕೆ ಕಲ್ಪನೆ ಮಾಡ್ಕೊಂಡು ಏನೋ ಒಂದು ತಿಳ್ಕೊತೀವಿ. ಅದೇನ್ ಯಾರನ್ನ ಹೇಗೆ ಆದ್ರೂ ಇನ್ನೊಬ್ಬರ ಮನಸ್ಸನ್ನು ತಿಳ್ಕೊಳ್ಳೋ ಕುತೂಹಲ ಅಂತೂ ಇನ್ನೂ ಜಾಸ್ತಿ. ಅವ್ರು ಹೇಗೆ ಗೊತ್ತಾ ಅಂತಾನೆ, ಬರೀ ಕಲ್ಪನೆ. ತಾನು ಕೆಟ್ಟ, ಇನ್ನೊಬ್ಬರ ಮನಸ್ಸನ್ನು ಹುಡುಕ್ತಾ ಅದರ ಮೇಲೆ ಒಂದಷ್ಟು ಆರೋಪ ಮಾಡಿ ಅವನೂ ಕೆಟ್ಟ ಇವನೂ ಕೆಟ್ಟ. ಹೀಗೆ ಅತ್ಯಂತ ಪ್ರಸಿದ್ಧವಾದ ಆತ್ಮಸ್ವರೂಪವನ್ನ ಬಹಳ ಸುಲಭವಾಗಿ ತಿಳ್ಕೊಳ್ಬಹುದಾದ ಆತ್ಮನನ್ನ ತಿಳ್ಕೊಂಡ್ರೆ ಎಲ್ಲವೂ ತಾನೇ ಆಗ್ತಿದ್ದ, ತಿಳ್ಕೊಳಕ್ ಹೋಗಲಿಲ್ಲ. ಆಸನ್ನ ತರಂ, ಹತ್ತಿರ ಅಂದ್ರೆ ಹತ್ರ ಅನ್ನೋ ಪದವು ಸ್ವಲ್ಪ ಕೆಟ್ಟದ್ದೇ. ಸ್ವರೂಪವನ್ನ ಹತ್ರ ಅಂತ ಹೇಳ್ತಾರನ್ನ ಹೇಳಿದೆ. ಅಂದ್ರೆ ಜೀವತ್ವವನ್ನ ಇಟ್ಕೊಂಡು ಈ ನಾನಿಗೆ ಬಹಳ ಹತ್ರವಾದ ಯಾರೋ ಸಾಕ್ಷಿ, ಬಹಳ ಹತ್ರ, ತುಂಬಾ ಅನುಭವದ ಜೊತೆಲಿ ಇರ್ತಾನೆ, ಯಾವಾಗ್ಲೂ ಅನುಭವದಿಂದ ಸಿದ್ಧವಾಗ್ತಾ ಇದ್ದಾನೆ. ಅವನನ್ನು ತಿಳ್ಕೊಳ್ಳದೆ ಅವನ ಬಗ್ಗೆ ತಪ್ಪು ತಿಳ್ಕೆ ಇಟ್ಕೊಂಡು ಹೊರಗಡೆ ಮುಳ್ಕೊಂಡಿದ್ದೀರಲ್ಲ, ಇದು ನಾಚಿಕೆ ಆಗಲ್ಲ ನಿಮಗೆ? ಕೆಟ್ಟ ಬನ್ನಿ. ಆಸನ್ನ ತರಂ, ಆಸನ್ನ ಅಂದ್ರೇನೋ ಅತ್ಯಂತ ಹತ್ತಿರವಾಗಿರೋದು. ಅದಕ್ಕೆ ಪದದ ದೋಷ ಇದೆ ಅಂದ್ರೆ ಆತ್ಮಭೂತಮಪಿ ಅಂದ್ರು. ಆತ್ಮಭೂತ ಅಂದ್ರೆ ಸ್ವರೂಪವೇ ಆಗಿದೆ, ನೀನೇ ಆಗಿದೆಯಾ, ಪ್ರೇಮದ ಸ್ವರೂಪ, ಅಷ್ಟು ಪ್ರೇಮವೂ ಅಲ್ಲೇ ಇದೆ. ಅದನ್ನ ಬಿಟ್ಕೊಂಡು ಯಾವುದೋ ಚೆನ್ನಾಗಿದೆ, ಯಾವುದೋ ಪ್ರಿಯವಾಗಿದೆ ಅಂತ ಹೋಗ್ತಿರಲ್ಲಪ್ಪ. ಇಂಥ ಇದ್ರು ಕೂಡ ಅತ್ಯಂತ ಪ್ರಸಿದ್ಧಂ ಅಪ್ರಸಿದ್ಧಂ ಅಂದ್ರು. ಅಯ್ಯೋ ಎಲ್ಲಿದೆಯಪ್ಪ ಹೇಳ್ತಾರೆ ಬ್ರಹ್ಮ ಆತ್ಮ ಅಂತ, ಲೋಕದಲ್ಲಿ ಯಾರೂ ಕಂಡಿಲ್ಲ. ಅದು ಶುರು ಮಾಡ್ದ ಇವನು ಕೆಟ್ರಾಗನ. ಯಾರು ನೋಡಿದ ಬ್ರಹ್ಮವನ್ನ? ಯಾರು ಯಾಕೆ ನೋಡ್ಬೇಕು? ನೋಡಿಕೊಂಡು ತಿಳ್ಕೊಳ್ಳೋದೇ ಕಷ್ಟ. ಅದು ನೋಡಿದ್ದು ತಿಳ್ಕೊತೀವಲ್ಲ. ಎಲ್ಲ ಕಡೆಯಲ್ಲೂ ಸ್ಪಷ್ಟ ಜ್ಞಾನವೇ, ಕಲ್ಪನಾ ಜ್ಞಾನವೇ, ಕೆಟ್ಟ ಜ್ಞಾನವೇ, ದಾರಿ ತಪ್ಪಿಸೋ ಜ್ಞಾನ, ರಾಗದ್ವೇಷದ ಜ್ಞಾನ,
ಹೊರಗಡೆ ಅಯ್ಯೋ ಭೇದ ಜ್ಞಾನ, ಮೇಲು ಕೇಳು ಅನ್ನೋ ಜ್ಞಾನ. ಅದನ್ನ ಅತ್ಯಂತ ಪ್ರಸಿದ್ಧವಾದ್ರು ಅಪ್ರಸಿದ್ಧ ಅಂತ ತಿಳ್ಕೊಂಡ್ರು. ಯಾರನ್ನ? ಆತ್ಮನನ್ನ. ಸುವಿಜ್ಞೇಯವಾದ್ರು ದುರ್ವಿಜ್ಞೇಯ ಅಂದ್ರು. ಬಹಳ ಸುಲಭವಾಗಿ ತಿಳ್ಕೊಬಹುದು. ಏನು ಬಳಸೋಕ್ ಮುಂಚೆ ನಮ್ಮನ್ನ ನಾವು ತಿಳ್ಕೊಬಹುದು. ಎಷ್ಟು ಬಳಸಿದ್ರು ಹೊರಗಿನ ಪದಾರ್ಥ ಅರ್ಥವಾಗೋಲ್ಲ. ಆದ್ರೆ ನಾವು ದುರ್ವಿಜ್ಞೇಯವಾದ್ದು ಪ್ರಪಂಚ. ಆದ್ರೆ ದುರ್ವಿಜ್ಞೇಯವಾದ ಪ್ರಪಂಚವನ್ನ ಬಿಟ್ಟು ಆತ್ಮನೇ ದುರ್ವಿಜ್ಞೇಯ. ಭಾರಿ ದೂರ ಕಂಡ್ರೆ. ಸಾವಿರಾರು ಯುಗ ವರ್ಷಗಳಿಂದ ಹುಡುಕಿದ್ರು ಸಿಗಲ್ಲ. ಜ್ಞಾನಿಗಳಿಗೂ ಆಗಲ್ಲ, ಎಲ್ಲ ಋಷಿಗಳಿಗೂ ಆಗಲ್ಲ, ದೇವತೆಗಳಿಗೂ ಆಗಲ್ಲ. ಅತಿ ದೂರಂ ಅನ್ಯ ದಿವಚ ಸ್ವರೂಪ ಆತ್ಮಭೂತಮಪಿ ಅನ್ಯ ದಿವಚ. ಎಲ್ಲೋ ಬೇರೆ ಎಲ್ಲೋ ಇದ್ದಾನೆ ಬ್ರಹ್ಮ, ಹಿಮಾಲಯದ ಗುಹೆಯಲ್ಲಿ ಎಲ್ಲೋ ಕೂತ್ಕೊಂಡಿದ್ದಾನೆ. ಇತಿ ಅವಿವೇಕಿನಾಂ ಪ್ರತಿಭಾತಿ. ಅಜ್ಞಾನಿಗಳಿಗೆ ಹೀಗೆ ತೋರ್ತಾ ಇದ್ದಾನೆ ಆತ್ಮ. ಎಷ್ಟು ಆತ್ಮನ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ಕೆಟ್ಟ ಹೋಗಿದ್ದಾರೆ ಅಂತ. ಒಬ್ರಿಬ್ರಲ್ಲ, ಪ್ರಪಂಚದ ಜನ ಎಲ್ರು. ಆದ್ರೆ ಬಾಹ್ಯಾಕಾರ ನಿವೃತ್ತ ಬುದ್ಧಿನಾಂ, ಯಾರಿಗೆ ಬಾಹ್ಯಾಕಾರದಲ್ಲಿ ಬುದ್ಧಿ ವಾಪಸ್ ಬಂದಿದೆಯೋ ಅಂದ್ರೆ ಯಾರಿಗೆ ಬರತ್ತಪ್ಪ? ಆಸೆ ಇಲ್ಲದಿದ್ದವರಿಗೆ. ಯಾರಿಗೆ ಅಲ್ಲಿ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಆಸೆನೇ ಇಲ್ವೋ ಅವರಿಗೆ ಬುದ್ಧಿ ಒಳಗ್ ಬರುತ್ತೆ. ಇಲ್ಲೇನೋ ಹೊರ ಓಡ್ತಾನೇ ಇರುತ್ತೆ, ಕುಡಿತಾನೆ ಇರುತ್ತೆ. ಹೊಳೆ ಹೋಗಿ ಮುಳುಗ್ಬೇಕು, ಅದು ಪಾರಾಯಣ ಮಾಡ್ಬೇಕು, ಇದು ಉಜ್ಜಬೇಕು, ಅದು ಉಜ್ಜಬೇಕು. ಏನು ಉಜ್ಜಿದ್ರು ಏನೂ ಆಗಲ್ಲ. ಎಂಥದ್ದು ಆಗತ್ತೆ ಮಾಡಿದ್ದಾರೆ. ಬಾಹ್ಯಾಕಾರ ನಿವೃತ್ತ ಬುದ್ಧಿನಾಂ ಅಂದ್ರೆ ಹೊರಗಿನ ಆಕಾರದಲ್ಲಿ ಬುದ್ಧಿ ಅಪಹೃತವಾಗೋದು ಕಾಮದಿಂದ. ಯಾವಾಗ ಕಾಮವನ್ನು ಹಿಡಿದು ಬಿಟ್ಟ ಆವಾಗ ಹೊರಗಿನ ಆಕಾರದಿಂದ ಬುದ್ಧಿ ವಾಪಸ್ ಬಂತು. ಆ ಬುದ್ಧಿ ವಾಪಸ್ ಬರೋದಕ್ಕೆ ಎರಡು ಕಾರಣ ಬೇಕು. ಒಂದು, ಪರಮಾತ್ಮನ ಪ್ರೇಮ ಸಿಗಬೇಕು, ಹೊರಗಡೆ ಕಾಮವನ್ನು ಬಿಡಬೇಕು. ಎಷ್ಟು ಪ್ರೇಮ ಜಾಸ್ತಿ ಬಿಡ್ತೀಯೋ ಅಷ್ಟು ಕಾಮ ಆವತ್ತೆ. ಎರಡು ಕಡೆ ಪ್ರೇಮ ಇರೋಲ್ಲ. ಪ್ರಪಂಚದಲ್ಲೂ ಪ್ರೇಮ ಇರುತ್ತೆ, ಪರಮಾತ್ಮನ ಪ್ರೇಮ ಇರುತ್ತೆ ಅಂತ ಖಂಡಿತ ಸುಳ್ಳೋದು. ಒಂದು ಢೋಂಗಿ ಅಂದ್ರೆ ನಾಟಕ. ಭಗವಂತೇ ಬೇಕು ನಾಟಕ ಮಾಡ್ತಾನೆ, ನಿಜವಾಗಿ ಪರಮಾತ್ಮನೇ ಬೇಕು ಅದನ್ನ ಬಿಡ್ತಾನೆ ಅಷ್ಟೇ. ಈ ಹೆಣ್ಮಕ್ಕಳನ್ನ ಕೆಲವು ಸಲ ಮೋಸ ಮಾಡೋರು ಇರ್ತಾರಲ್ಲ, ನೀನೇ ಎಲ್ಲ, ನಿನ್ನ ಬಿಟ್ರೆ ಪ್ರಾಣನೇ ಕೊಟ್ಬಿಡ್ತೀನಿ ಅಂತ. ಬರೀ ಕೆಡಿಸೋ ತನಕ ಅಷ್ಟೇ. ನಿಜವಾದ ಪ್ರೇಮ ಅನ್ನೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಹೀಗೆ ಪ್ರಪಂಚದ ವಸ್ತುಗಳಲ್ಲಿ ಕಾಮದಿಂದ ಹೋಗೋದನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ಕೇವಲನಾದ ಆತ್ಮನಲ್ಲಿ ಪ್ರೇಮವನ್ನ ಬೆಳೆಸ್ಕೋಬೇಕು. ಎರಡು ವಿಧವಾಗಿ ಬೆಳೆಸ್ಬಹುದಂತೆ. ಆತ್ಮೀಯ ಪ್ರೇಮ ಬೆಳೆಸ್ಬಹುದು, ಆತ್ಮ ಪ್ರೇಮವನ್ನು ಮಾಡ್ಕೋಬಹುದು. ಆತ್ಮ ಪ್ರೇಮ ಮಾಡ್ಕೊಳ್ಳೋಕೆ ಅನುಭವ ಬೇಕು, ಆತ್ಮೀಯ ಪ್ರೇಮ ಮಾಡೋಕೆ ಶ್ರದ್ಧೆ ಭಾವನೆ ಬೇಕು. ಪರಮಾತ್ಮನೇ ಆತ್ಮೀಯ ಅಂತ ಬರಬೇಕು, ಹೊರಗಿನ ಆತ್ಮೀಯವನ್ನು ಬಿಡಬೇಕು. ಇಲ್ಲಿ ಗೊತ್ತಿದೀವಿ ನಾವು, ಪರಮಾತ್ಮನೂ ಆತ್ಮೀಯ ಅಲ್ಲ, ಪರಮಾತ್ಮನೇ ಅಂತ ಹೇಳಿದೀವಿ ಅಲ್ವನಾ. ಪ್ರಪಂಚದ ಆತ್ಮೀಯತೆ ಪೂರ್ತಿ ಬಿಡಬೇಕು. ಇಲ್ಲದ್ರೆ ಇದಕ್ಕೋಸ್ಕರ ಅವನ ಆಗ್ಬಿಡ್ತಾನೆ. ದುಡ್ಡು ಕೊಡೋ, ಮಕ್ಕಳನ್ನು ಕೊಡೋ, ಆರೋಗ್ಯ ಕೊಡೋ, ಅದು ಕೊಡೋ, ಇದು ಕೊಡೋ ಮಾಡ್ಬಿಟ್ಟೆ ಒಳ್ಳೆ ಫಲ ಆಗ್ಬಿಡ್ದು. ಏನ್ ಫಲ ಆಗ್ಬಿಡ್ದು? ಯಾವುದೇ ಮಹಾತ್ಮನಿಂದ ಏನೇ ಫಲ ಪಡ್ಕೊಂಡ್ರು ಏನ್ ಅರ್ಥ ಆಗತ್ತೆ ಹೇಳೋ? ಅದ್ರಲ್ಲಿ ಅರ್ಥ ಏನು? ಅವರು ನಿಮಿಷಕ್ಕೆ ಎಲ್ಲ ಕೊಟ್ಬಿಟ್ರು ಅಂತಂದ್ರೆ ಅವ್ರು ಬೇಕಿಲ್ಲ, ಅವ್ರು ಕೊಟ್ಟಿರೋ ವಸ್ತು ಬೇಕು ಆಯ್ತು ಅಲ್ವಾನ. ಅವ್ರ ಹತ್ರ ಹೋದ್ವಿ ಎಲ್ಲ ಕೊಟ್ಬಿಟ್ರು ಅಂದ್ರೆ ಯಾರನ್ನ ಕೇಳ್ಬೇಕಾಯ್ತು? ಅವ್ರು ಬೇಡ ಸ್ವಾಮಿ, ನೀವು ನಮ್ಗೆ ಬೇಡ, ನೀವು ಕೊಡ್ತಿರಲ್ಲ ಆ ವಸ್ತು ಬೇಕು ಅಂತ ಇದೆ. ಹಾಗಾಗ್ಬಿಡತ್ತೆ ಪರಮಾತ್ಮನ ಬಗ್ಗೆನೂ ಹೋದ್ರೆ. ಆದ್ರಿಂದ ಬಾಹ್ಯಾಕಾರ ನಿವೃತ್ತಿ ಬುದ್ಧಿನಾಂ ಅಂಥವರಿಗೆ ಗುರುಗಳು ಸಿಗೋದು. ಭಗವಂತ ರೂಲ್ಸ್ ಮಾಡ್ಬಿಟ್ಟಾನೆ, ಪ್ರಪಂಚದಲ್ಲಿ ಪರಮಾತ್ಮನೇ ಬೇಕು ಅನ್ನೋ ಪ್ರೇಮ, ಪ್ರಪಂಚದ ಕಾಮ ಬಿಟ್ಟವರಿಗೆ ಗುರುಗಳು ಸಿಗೋದು. ಅಲ್ಲಿವರೆಗೆ ಗುರುಗಳು ಸಿಗೋದೇ ಇಲ್ಲ. ಪಕ್ಕದಲ್ಲಿದ್ರು ನೋಡ್ಕೊಳಕ್ಕಾಗಲ್ಲ, ಬೇಕು ಅಂತ ಅನ್ಸಲ್ಲ, ಗುರುಗಳ ಹತ್ರ ಇರೋಕ್ಕೂ ಆಗಲ್ಲ. ಎಷ್ಟು ಕಷ್ಟ ನೋಡಿ. ಕಷ್ಟವೋ ಸುಲಭವೋ? ಪ್ರಪಂಚದ ಕಾಮವನ್ನ ಬಿಟ್ಟು ಪರಮಾತ್ಮನ ಪ್ರೇಮದಲ್ಲೇ ಮುಳುಗಿದ್ರೆ ಗುರುಗಳು ಸಿಗ್ತಾರೆ. ಗುರುಗಳು ಸಿಕ್ಕಿ ಅವರ ಚರಣ ಸ್ಮರಣವಾಗಿ ಅನ್ವಯ ವ್ಯತಿರೇಕ ಮಾಡ್ಬಿಡ್ರಿ. ಯಾರಿಗೆ ಗುರುಗಳು ಸಿಕ್ಕಿಲ್ವೋ ಅವ್ರಿಗೆ ಅಷ್ಟು ಬೇಕು ಅನ್ಸಿಲ್ಲ ಅಂತ ಎರಡು ಕಡೆ ಮಾಡ್ಬೋದು, ತಪ್ಪೇನಿಲ್ಲ ಅಲ್ವಾ. ಯಾರಿಗೆ ಗುರುಗಳೇ ಕಾಣಿಸ್ತಾ ಇಲ್ವೋ, ಪಕ್ಕದಲ್ಲಿದ್ರು ಹತ್ರದಲ್ಲಿದ್ರು ಗುರುಗಳೇ ಬೇಕು ಅಂತ ಮನಸ್ಸಲ್ಲಿ ಬಂದಿಲ್ವೋ ಅವರಿಗೆ ಪ್ರಪಂಚದ ಕಾಮ ಹೋಗಿಲ್ಲ. ಕಾಮ, ಕರ್ತವ್ಯ, ಅಭಿಮಾನ, ಯಾವ ಕುತೂಹಲ ಯಾವುದೂ ಹೋಗಿಲ್ಲ. ಆದ್ರಿಂದ ಲಬ್ಧ ಗುರುವಾತ್ಮ ಪ್ರಸಾದಾನಾಂ ಅಂದ್ರು. ಗುರುಗಳ ಪರಮಾತ್ಮನ ಪ್ರಸಾದ, ಗುರು ಪ್ರಸಾದ ಎರಡೂ ಸಿಗತ್ತೆ. ಯಾರಿಗೆ? ಬಿಟ್ಟು ಪರಮಾತ್ಮನಲ್ಲೇ ಭಕ್ತಿ ಬೆಳೆಸಿದ್ರೆ ಅಂಥವರಿಗೆ ನಾತಃ ಪರಂ ಸುಖಂ. ಆತ್ಮನ ಜ್ಞಾನಕ್ಕಿಂತ ಹೆಚ್ಚಿನ ಸುಖ ಇಲ್ಲ, ಆತ್ಮ ವಿಚಾರಕ್ಕಿಂತ ಬೇರೆ ಸುಖ ಇಲ್ಲ. ಎಲ್ಲ ದಾರಿ ತಪ್ಪಿಸಿ
ಮುಂದೆ ಬರುತ್ತೆ ಈಗ, ಅದೇ ಬಂದಿಲ್ಲ ಏನು. ಸುಪ್ರಸಿದ್ಧಂ ಸುವಿಜ್ಞೇಯಂ ಶ್ವಾಸನ್ನತರಂ ಅಸ್ತಿ. ಸುಪ್ರಸಿದ್ಧಂ ಸುವಿಜ್ಞೇಯಂ ಸ್ವಾತಂತ್ರ್ಯತರಂ ಅಸ್ತಿ. ಇದಕ್ಕಿಂತ ಹೆಚ್ಚಿನ ಸುಖ ಇಲ್ಲ, ಇದಕ್ಕಿಂತ ಪ್ರಸಿದ್ಧವಾದಂತಹ ಪದಾರ್ಥ ಇಲ್ಲ, ಅನುಭವ ಸಿದ್ಧವಾದ್ದು, ಸುಲಭವಾಗಿ ತಿಳ್ಕೋಬಹುದು. ಯಾವ ಇಂದ್ರಿಯಗಳು ಬೇಕಿಲ್ಲ, ಯಾವ ಮನಸ್ಸು ಬೇಕಿಲ್ಲ, ತಾನಾಗಿ ಇದ್ರಾಯ್ತು ಅಷ್ಟೇ, ತಾನಾಗಿ. ಅದಕ್ಕಿಂತ ಹತ್ತಿರವಾದ್ದಿಲ್ಲ, ಅಂಥವರಿಗೆ ಮಾತ್ರ ಗೊತ್ತಾಗ. ತಥಾಚೋಕ್ತಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಬರತ್ತಲ್ವ? ಎಷ್ಟನೇ ಅಧ್ಯಾಯ? 9. ಇದಂತೂ ತೇ ಗುಹ್ಯತಮಂ. ಅಲ್ಲಿ ಅರ್ಜುನನ ಅನಸೂಯವೇ ಅಂತ ಹೇಳಿರೋದು, ನೀವು ಅನಸೂಯಗಳಾಗ್ರಿ ಅಂತ. ಯಾರು ಅಸೂಯೆ ಇರಬಾರ್ದು, ಮೇಲು ಕೇಳು ಇರಬಾರ್ದು, ಪರಮಾತ್ಮನೇ ಬೇಕು ಅನ್ನುವಂಥ ಪ್ರೇಮ ಇದ್ರೆ ಬಹಳ ಸುಲಭ, ಹತ್ರದಲ್ಲಿದ್ದಾನೆ. ತಿಳ್ಕೊಳ್ಳೋಕ್ಕೂ ಕಷ್ಟ ಇಲ್ಲ. ಕಷ್ಟ ತಿಳ್ಕೊಳ್ಳೋದು ಅಂತ ಹೇಳಿವಲ್ಲ, ಹೊರಗಡೆ ಇದೆ ಮನಸ್ಸು ಅಂತ ಅರ್ಥ. ಯಾಕೋ ಅರ್ಥವಾಗ್ತಾ ಇಲ್ಲ ಅಂದ್ರೆ ಏನರ್ಥ? ಮನಸ್ಸಿನಲ್ಲಿ ಕಾಮಾದಿ ದೋಷಗಳಿದೆ, ಪ್ರಪಂಚದ ಕುತೂಹಲ ಇದೆ, ಅದಕ್ಕೆ ಅರ್ಥವಾಗಲ್ಲ. ಅಲ್ಲಿ ಇಲ್ಲಿ ಹೀಗೆ ನೋಡ್ತಿರಲ್ಲ, ಯಾಕೆ? ಅಲ್ಲಿದೆ ಕಾಮ, ಚಾಂಚಲ್ಯ ಕಾಮವೇ ಕಾರಣ. ಕುತೂಹಲ, ಕಾಮ, ವಿಚಾರ, ಕೆಟ್ಟ ಅಭಿಮಾನ. ಯಾರು ಹೇಳ್ಕೊಟ್ರ ಅಭಿಮಾನನ ಥೂತು. ಈ ರೀತಿಯಾಗಿ 2 ಭಾಗವನ್ನು ಮಾಡಿದ್ರು ಭಾಷ್ಯಕಾರರು. ಹೀಗೆ ಹೇಳ್ತಾರೆ, ಕೇಚಿತ್ತು ಪಂಡಿತಮ್ಮನ್ಯಾಹ ನಿರಾಕಾರತ್ವಾತ್ ಆತ್ಮವಸ್ತು ನೋಪೈತಿ ಬುದ್ಧಿ ಅಥೋ ದುಸ್ಸಾಧ್ಯ ಸಮ್ಯಜ್ಞಾನ ನಿಷ್ಠಾ ಇತ್ಯಾಹುಃ. ಸ್ವಾಮಿ ಭಾರಿ ಕಷ್ಟ. ಅಲ್ಲಿ ಗುಹೆಯಲ್ಲಿ ಕೂತಿರ್ಬೇಕು, ಎಲ್ರಿಗೂ ಗೊತ್ತಾಗಲ್ಲ, ಬಹಳ ಕಷ್ಟ ಇದು ಆತ್ಮವಿಚಾರ ಅಂತ ಕೆಲವರು ಪಂಡಿತಂ ಮನ್ಯರು. ಅಪಂಡಿತೋಪಿ ಆತ್ಮಾನಂ ಪಂಡಿತಂ ಮನ್ಯತೆ ಪಂಡಿತಂ ಮನ್ಯಾಹ ಅಂತ. ಏನು ವಿವೇಕವಿಲ್ಲ, ಏನು ತಿಳುವಳಿಕೆ ಇಲ್ಲ, ಸುಮ್ಮನೆ ಒಂದಷ್ಟು ಕಂಠಪಾಠ ಮಾಡಿ ಪಂಡಿತರು ಅಂತ ಪ್ರಸಿದ್ಧ ಆಗ್ಬಿಡ್ತಾರೆ. ಈ ಪ್ರಸಿದ್ಧಿಯ ಪಂಡಿತರಿದಾರಲ್ಲ, ಬಹಳ ಕಷ್ಟ. ಅದಕ್ಕೆ ಪ್ರಸಿದ್ಧಿ ಆದ್ರೆ ಪಾಂಡಿತ್ಯ ಹೋಗ್ಬಿಡುತ್ತೆ, ಪ್ರಸಿದ್ಧಿನೇ ಬೇಡ. ಈಗ ಪಂಡಿತಮ್ಮನ್ಯರಾದ ಕೆಲವರು ಆತ್ಮವಸ್ತು ಅಂತ ಏನೋ ವೇದಾಂತ ಹೇಳ್ತಾರಲ್ಲ, ಅದಕ್ಕೆ ಆಕಾರ ಇಲ್ವಂತೆ. ಆಕಾರ ಇಲ್ಲದೆ ಇರೋ ವಸ್ತು ಬುದ್ಧಿಗೆ ಅರ್ಥವಾಗಲ್ಲ. ಸುಮ್ಮನೆ ಅರ್ಥವಾಗದೆ ಇರೋದನ್ನ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರಲ್ಲ, ಕರಿಬೇಕು ಕತ್ಲೆಲೆ ಏನೋ ಹುಡ್ಕೋದು ಅಂತ. ಆ ಥರ ಆ ಪಂಡಿತಮ್ಮಂಜರು ಹೇಳ್ತಾರೆ. ಅರ್ಥವಾಗದೆ ಇರೋದು ಒಂದಷ್ಟು ಶಬ್ದಗಳು, ಕೇಳೋರಿಗೂ ಅರ್ಥವಾಗಲ್ಲ, ಹೇಳೋರಿಗೂ ಅರ್ಥವಾಗಲ್ಲ ಅಂತ ಈ ರೀತಿ ಅಪಹಾಸ್ಯ ಮಾಡ್ತಾರೆ. ಬೇರೆಯವ್ರನ್ನೂ ದಾರಿ ತಪ್ಪಿಸ್ತಾರೆ. ಅವರಾದ್ರೂ ಒಳ್ಳೆ ವಿಷಯ ಹೇಳ್ತಾರ? ಅದೂ ಇಲ್ಲ. ಸಾಧನ ವಿಷಯವೂ ಇಲ್ಲ, ಭಕ್ತಿ ವಿಷಯವೂ ಇಲ್ಲ. ಹೇಳ್ತಾ ಇರೋದನ್ನ ಕೆಡಿಸೋದಕ್ಕೆ ಸುಲಭ. ಅದೇ ಆಕಾರವಿಲ್ಲದಿರೋದ್ರಿಂದ ಬುದ್ಧಿಗೆ ಹತ್ತೋದಿಲ್ಲ, ಬಹಳ ಕಷ್ಟ. ಸಮ್ಯಜ್ಞಾನ ನಿಷ್ಠ ಇದೆಯಲ್ಲ, ಹಾಗಲ್ಲ ಎಲ್ರಿಗೂ. ನಿಮ್ಗೆಲ್ಲ ಅರ್ಥವಾಗಲ್ಲ ಕಣ್ರೆ, ಯಾತಕ್ ಕೇಳ್ತೀರಿ ಅಂತ ಹೇಳಿ ದಾರಿ ತಪ್ಪಿಸೋ ಜನ ಬಹಳ ಜನ ಇದ್ದಾರೆ. ಸತ್ಯಮೇವಂ ಗುರು ಸಂಪ್ರದಾಯ ರಹಿತಾನಾಂ ಅಶ್ರುತ ವೇದಾಂತಾನಾಂ ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧೀನಾಂ ಸಮ್ಯಕ್ ಪ್ರಮಾಣೇಶು ಅಕೃತಶ್ರಮಾಣ. ಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನಿಜ. ಅವ್ರು ಹೇಳೋದು ಅಂದ್ರು ಅಂದ್ರೆ ಅಂಥವ್ರಿಗೆ ಹಾಗೆ ಅನ್ಸೋದ್ ಸರಿ ಅಂತ. ಅವ್ರು ಹೇಳಿದಂತೆ ವಸ್ತುಸ್ಥಿತಿ ಅಂತ ಹೇಳ್ತಾ ಇಲ್ಲ. ಯಾರು ಆ ರೀತಿ ಸ್ವಭಾವವನ್ನು ಇಟ್ಕೊಂಡಿದಾರೋ ಅವ್ರಿಗೆ ಹಾಗೆ ಅನ್ಸತ್ತೆ, ಆತ್ಮಜ್ಞಾನ ಆಗೋಲ್ಲ, ಆತ್ಮ ನಿರಾಕಾರ ಅಂದ್ರೆ ಅದು ನಮ್ಮ ಬುದ್ಧಿಗೆ ಹತ್ತೋದಿಲ್ಲ ಅಂತ ಆ ಥರ ಹೇಳೋರು ಉಂಟು. ಯಾರಂಥವರು ಅಂದ್ರೆ ಏವಂ ಸತ್ಯಂ ಏವಂ ಗುರು ಸಂಪ್ರದಾಯ ರಹಿತಾನ. ಈ ರೀತಿ ಹೇಳೋದು ನಿಜ. ಗುರುಗಳು ಸಂಪ್ರದಾಯ ಎರಡೂ ಇಲ್ಲ. ಒಳ್ಳೆ ಗುರುಗಳು ಸಿಕ್ಕಿಲ್ಲ, ಉಪದೇಶ ಕ್ರಮವೂ ಗೊತ್ತಿಲ್ಲ. ಇಲ್ಲಿ ಗುರುಗಳು ಅಂತ ಕೆಲವು ಜನ ಸಿಗ್ತಾರೆ, ಉಪದೇಶ ಕ್ರಮವೇ ಏನೇನೋ ಹೇಳ್ಬಿಡ್ತಾರೆ. ಅದೇ ಬಹಳ ದಾರಿ, ಅದು ಇನ್ನೂ ಕಷ್ಟ. ಪಾಪ ಶ್ರದ್ಧೆಯಿಂದ ಗುರುಗಳು ಅಂತ ಹೋಗಿ ಹಿಡ್ಕೊಂಡಿರ್ತಾರೆ, ಅವ್ರು ದಾರಿ ತಪ್ಪಿಸ್ಬಿಟ್ಟು ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ. ಈಗ ಏನ್ ಮಾಡ್ಬೇಕು? ಎಂಭಾವಂ ದರ್ಶಯೇದ್ಯಸ್ತು ತಂಭಾವಂ ಸತು ಪಶ್ಯತಿ ತಂಚಾವತಿ ಸಭೂತ್ವಾಸು ತದ್ಗ್ರಹ ಸಂಪೈತಿ. ಈಗ ವೇದಾಂತಗಳ
ಇದು ಎಷ್ಟಿದೆ ನಮ್ಮ ದೇಶದಲ್ಲಿ, ತುಂಬಾ ಜನ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಸರಿಯಾದ ದಾರಿಲಿ ಕರ್ಕೊಂಡು ಹೋಗೋರು ಒಬ್ರು ಇಲ್ಲ. ನಾನು ಬಹಳ ಕಡೆ ಹೇಳ್ತೀನಿ, ಶಂಕರ ಭಾಷ್ಯವನ್ನಾದ್ರೂ ಇರೋ ಹಾಗೆ ಅರ್ಥ ಹೇಳ್ರಿ. ನೀವು ಇರೋ ಅಷ್ಟು ಹೇಳಿದ್ರೆ ಕೇಳೋರಿಗಾದ್ರೂ ಅನುಭವ ನೋಡ್ಕೊಂಡು ಸರಿಯಾದ ದಾರಿ ಹೋಗ್ಬೋದು. ಇವ್ರು ಬೆರಕೆ ಮಾಡ್ತಾರೆ. ಹಾಗಂದ್ರೆ ಆ ಅರ್ಥ ಅಲ್ಲ. ನಾನು ಹೇಳ್ತೀನಿ, ಯಾಕಪ್ಪ ಅವ್ರೇನು ಅರ್ಥವಾಗದೆ ಇರೋ ಭಾಷೆಯಲ್ಲಿ ಬರ್ದಿಯಾರ? ಬಹಳ ಸರಳ ಸಂಸ್ಕೃತಪ್ಪ. ಸುಮ್ಮನೆ ಅಡ್ಡದಾರಿಗೆ ಎಳ್ಕೊಂಡು ಹೋಗೋಕ್ಕೋಸ್ಕರ ಏನೇನೋ ಹೇಳಿಬಿಡ್ತಾರೆ. ನಾನು ಒಂದ್ಸಲ ಇದರಲ್ಲೇ ಯೋಗಶಾಸ್ತ್ರದ ಬಗ್ಗೆ ಹೇಳಬೇಕು, ವೇದಾಂತಕ್ಕೂ ಯೋಗಶಾಸ್ತ್ರಕ್ಕೂ ಕರೆದ್ಬಿಟ್ರು. ಅವರು ಇದರ ಯೋಗ ವ್ಯಾಯಾಮ ಬೇರೆ ಮಾಡಿಸ್ತಾ ಇದ್ದಾರೆ, ದೇಹ ವ್ಯಾಯಾಮ ಯೋಗ, ಪತಂಜಲಿ ಯೋಗ. ನಾನು ಹೇಳಿದೆ ಅತ್ಯಂತ ವಿರುದ್ಧವಾದ ಬಂದ್ಬಿಟ್ಟೆ. ಅವ್ರಿಗೆ ಕರೆದದ್ದೇ ಬೇಜಾರಾಯಿತು. ಪಾಪ ದುಡ್ಡು ಕೊಟ್ಟು ಕರೆಸಿ ಸಂಭಾವನೆ ಕೊಟ್ಟು ಕಳಿಸೋಕೆ ನಾನು ಅಲ್ಲಿ ಹೋಗಿ ಅವರ ಯೋಗವನ್ನು ಬೈದ್ರೆ ಏನು ಮಾಡೋದು? ಇದ್ದದ್ದನ್ನು ಹೇಳಬೇಕೋ ಸುಳ್ಳು ಒಪ್ಪಬೇಕೋ? ಏನು ಮಾಡ್ತೀನಿ ಹೇಳ್ರಿ? ಬಹಳ ಕಷ್ಟ ಇದು. ಲೋಕದಲ್ಲಿ ಎಲ್ಲೆಲ್ಲೋ ಕರೆದು ಬಿಡ್ತಾರೆ, ದಾರಿ ತಪ್ಪಿದ್ದಾರೆ ಗೊತ್ತಿರತ್ತೆ, ಅವ್ರದ್ದನ್ನು ಹೇಳೋಕ್ಕಾಗಲ್ಲ, ಸತ್ಯ ಹೇಳೋಕ್ಕಾಗಲ್ಲ. ಏನ್ ಮಾಡೋದು? ಸತ್ಯವನ್ನು ಹೇಳಿದೆ ಸುಮ್ಮನೆ ಇರ್ಬೇಕು. ಎಲ್ಲಪ್ಪ ನಾನು ಬರೋಲ್ಲ, ಮೌನ ಬೆಸ್ಟ್. ಯಾರು ಇಲ್ಲಿಗೂ ಆಗಲೇ ನಾನು ಹೇಳಿದೆ ಏನು ಪಾಠ ಮಾಡಲ್ಲ ಸಾಕು ಅಂತ ಕೇಳಲ್ಲ ಇವರು. ಸಂಪ್ರದಾಯ ರಹಿತ ಗುರುಗಳು. ಸಂಪ್ರದಾಯ ಯಾವ್ದಾ? ಆ ಉಪದೇಶ ಕ್ರಮ ಗೊತ್ತಿಲ್ಲ, ಸರಿಯಾದ ಗುರುಗಳು ಸಿಕ್ಕಿಲ್ಲ. ಅಂಥವರಿಗೆ ವೇದಾಂತ ವಾಕ್ಯವನ್ನೇ ಶ್ರವಣ ಮಾಡಲಿಲ್ಲ. ವೇದಾಂತ ವಾಕ್ಯ ಅಂದ್ರೆ ಬರೀ ವೇದಾಂತ ವಾಕ್ಯ ಕೇಳಿದ ಅರ್ಥ ಆಗಲ್ಲ. ಶಂಕರ ಭಾಷ್ಯವು ಒಳ್ಳೆ ನಮ್ಮ ಗುರುಗಳ ಕನ್ನಡ ಎಲ್ಲ ಚೆನ್ನಾಗಿ ಮತ್ತೆ ಓದಬೇಕು. ಓದಿದ ಮೇಲೆ ಬಹಿರ್ವಿಷಾಸಕ್ತ ಬುದ್ಧಿ ನಾಮರು. ಹೊರ ವಿಷಯದಲ್ಲಿ ಆಸಕ್ತಿ, ಕುತೂಹಲ, ಅಭಿಮಾನ ಇರಬಾರ್ದು. ಆಸಕ್ತಿ ಅಂದ್ರೆ ಕಾಮ, ಕುತೂಹಲ ಅಂದ್ರೆ ಸುಮ್ಮನೆ ಒಂಚೂರು ನೋಡ್ಬೇಡ ಅಂತ. ಈಗ ಸಿಂಹಾಚಲಕ್ಕೆ ಹೋಗಿದೀವಿ, ಸಿಂಹಾಚಲಕ್ಕೆ ಯಾರು ಬಂದಿದ್ರು ಗೊತ್ತಿಲ್ಲ, ನನಗೆ ಮರ್ತೋಗ್ಬಿಡುತ್ತೆ. ಅಲ್ಲಿ ಎಲ್ಲ ಕಡೆಗೂ ಸುತ್ತೋರು ಜನ ಉಂಟು. ನನಗೆ ಆ ಜಾಗ ಬಿಟ್ಟು ಹೋಗೋಕೆ ಟೈಮ್ ಇಲ್ಲ, ಪುರುಸತ್ತೇ ಇಲ್ಲ. ಪ್ರಪಂಚ ಸುತ್ತೋಕೆ, ಪ್ರಪಂಚ ನೋಡೋಕೆ ಪುರುಸತ್ತಿಲ್ಲ ಅಂದ್ರೆ ಅರ್ಥ ಬೇಕಿಲ್ಲ ಅಂತ. ಬೇಕಿಲ್ಲ ಅನ್ನೋದನ್ನ ಬೇರೆ ಭಾಷೆಯಲ್ಲಿ ಹೇಳೋದು. ಏನು ಭಾಷೆಯ ಶೈಲಿ ಅಂದ್ರೆ, ಹೀಗೆ ಬಹಿರ್ವಿಷಯದಲ್ಲಿ ಆಸಕ್ತರಾದವರು ಅಂದ್ರೆ ಪ್ರಪಂಚದ ವಿಷಯದಲ್ಲ ವಸ್ತುಗಳು. ಅದು ಹೇಗಿದೆ ಗೊತ್ತಾ? ನೀವು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ಯಾನ ಇಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀರ? ಹೋಗಿದಿರ್ತಾನೆ. ನಾನು ದೇವಸ್ಥಾನಕ್ಕೆ ಹೋದ್ರು ಅಲ್ಲೂ ಏನೋ ಕಾಣಿಸೋದು ಇಲ್ಲ, ಆಮೇಲೆ ಏನೋ ವಿಶೇಷ ಗೊತ್ತಾಗೋದು ಇಲ್ಲ. ಬಹಳ ಶ್ರದ್ಧೆಯಿಂದ ಕೈ ಮುಗಿಬೇಕು ಅಂತಾರೆ. ಹೌದು, ಪರಮಾತ್ಮನೇ ಬಂದಿರೋ ನಿಜ ಒಪ್ಕೊಳ್ಳೋಣ. ಆದ್ರೆ ಅಲ್ಲಿ ಹೋಗೋದು ಏನು ಗೊತ್ತಾಗಲ್ಲಪ್ಪ. ದಪ್ತಾರೆ ಜನ, ಅಯ್ಯೋ ಅಂತಾರೆ, ಟೈಮ್ ಅಂತಾರೆ, ರಿಸ್ಟ್ರಿಕ್ಷನ್ ಅಂತಾರೆ. ನಾನು ಹೇಳಿದೆ ಪರಮಾತ್ಮ ಹೃದಯದಲ್ಲಿದ್ದಾನೆ, ಒಂದು ಕಂಡೀಷನ್ನೇ ಹಾಕಿಲ್ಲಪ್ಪ. ಇಲ್ಲಿ ಕಲ್ಲಾಗಿ ಮಾಡಿ ಅವನ್ನ ಎಷ್ಟು ಕಷ್ಟ ಕೊಡಿಸ್ತಾರೆ ನಮಗೆ. ಕ್ಯೂನಲ್ಲಿ ನಿಂತ್ಕೋರಿ ಅಂತಾರೆ, ಬಾಗ್ಲು ಹಾಕ್ತೀವಿ ಅಂತಾರೆ, ತೋರಿಸೋಲ್ಲ ಅಂತಾರೆ. ಅಯ್ಯೋ, ತಿರುಪತಿಲಿ ಒಂದ್ಸಲ ನನ್ನನ್ನು ನಮ್ಮ ಪುರೋಹಿತರನ್ನು ಕರೆಸಿದ್ರು. ಅವರು ನಮ್ಮ ಪುರೋಹಿತರು, ಅವ್ರಿಗೆ ಬಹಳ ಕುತೂಹಲ, ನೋಡ್ಬೇಕು ಇನ್ನೊಂದ್ಸಲ ಅಂತ. ನಾನು ಮೇಲೆ ಹೋದೆ. ನಾನು ಇಲ್ಲೇ ನೋಡ್ಬಿಡ್ತೀನಿ, ನಾನು ಇಲ್ಲಿ ಭಜನೆ ಮಾಡ್ತಾ ಇದ್ರು ಹೊರಗಡೆ, ನಾ ಇಲ್ಲೇ ಕೂತಿರ್ತೀನಿ, ನಂಗೆ ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ ಬೇಜಾರೋದು, ಪರಮಾತ್ಮ ನೋಡೋ ಕ್ಯೂನಲ್ಲಿ ನಿಂತ್ಕೊಳ್ಳೋದ ಅಂತ. ಅವರು ಒಂದು ಕೆಲಸ ಮಾಡೋ, ನನಗೆ ವಯಸ್ಸಾಗಿದೆ ಅಂತ ಹೇಳ್ಬಿಡ್ತೀನಿ, ನಡೆಯೋಕ್ಕಾಗಲ್ಲ, ನನಗೆ ಅಸಿಸ್ಟೆಂಟ್ ಆಗಿ ನೀವು ಬಂದಿದೆ ಅಂತ ಹೇಳೋದು. ಬೇಡ ಅಂದ್ರು ಕೇಳಲಿಲ್ಲ. ಅದನ್ನ ಯಾರೋ ಒಬ್ಬ ಅಲ್ಲಿ ಇದ್ದವನು ನೋಡ್ಬಿಟ್ಟಿದ್ದಾರೆ. ನಿಮಗೆ ನಡೆಯೋಕ್ಕಾಗತ್ತೆ, ಅವ್ರೇನ್ ಬೇಡ ಅಂದ್ರು ಬಿಡಿಸಿದ್ರು. ಭಗವಂತ ಬಂದು ಬಿಡಿಸ್ದ ಅಂದೆ ನಾನು. ಇಲ್ಲವರು ಅವ್ರು ಕರ್ಕೊಂಡು ಹೋಗಿ ಆ ಕ್ಯೂನಲ್ಲಿ ಹೋಗಿ, ಅಯ್ಯೋ ಆ ವೆಂಕಟೇಶ್ವರನ್ ನೋಡೋಕೆ ಕಷ್ಟವೋ ಕಷ್ಟ. ಯಾಕೆ ಬೇಕಾಗಿತ್ತು? ಬುದ್ಧಿ ಇದೆಯಾ ನನಗೆ? ಬುದ್ಧಿಯೇ ಇಲ್ಲ. ಹೀಗೆ ಬಹಿರ್ವಿಷಯಾಸಕ್ತ ಬುದ್ಧಿರಾದವರಿಗೆ ಖಂಡಿತವಾಗಿಯೂ ಅರ್ಥವಾಗೋಲ್ಲ. ಹಾಗೆ ಅನ್ಸೋದು, ಈ ಆತ್ಮತತ್ವ ಗೊತ್ತಾಗೋದಿಲ್ಲ. 3 ಬಹಿರ್ವಿಷಯದಲ್ಲಿ ಕುತೂಹಲ, ಕಾಮ, ಅಭಿಮಾನ ಬಿಟ್ಬಿಡ್ಬೇಕು. ನಮ್ಮವ್ರು ಇಲ್ಲ, ನಿಗೆ ನಮ್ಮ ಮನೆ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಹೆಂಡತಿ ಮಕ್ಕಳು ಇಲ್ಲ, ಯಾರೂ ಇಲ್ಲ, ಪರಮಾತ್ಮನೊಬ್ಬನೇ ನಮ್ಮವನು. ಇನ್ನು ಕುತೂಹಲ ಇಲ್ಲ, ಅದಲ್ಲ ಹಾಗಿದೆ ಇಲ್ಲಿ ಹಾಗಿದೆ ಅಂತಿಲ್ಲ. ಇನ್ನು ಬೇಕು ಅನ್ನೋದಿಲ್ಲ, ಜನ ಬೇಕು ಅಂತಿಲ್ಲ, ವಸ್ತು ಬೇಕು ಅಂತಿಲ್ಲ, ಕೆಲಸ ಆಗ್ಬೇಕು ಅಂತಿಲ್ಲ. ಆ ಕ್ಲಾಸ ಶಾಂತವಾಗಿ ಮನಸ್ಸು ಹೋಗ್ಬಿಡುತ್ತೆ ಒಳಗೆ. ವಿಕೃತ ಶ್ರಮಾಣ, ಯಾವುದು ಸರಿಯಾದ ತಿಳುವಳಿಕೆಗೆ ಸಾಧನ, ಯಾವುದು ಸಾಧನ ಅಲ್ಲ ಅಂತ ಪ್ರಮಾಣ ವಿಚಾರ ಚೆನ್ನಾಗಿ ಗೊತ್ತಾಗಬೇಕು. ಸುಮ್ಮನೆ ಕಂಡಿದ್ದೆಲ್ಲ ಪ್ರಮಾಣ ಅನ್ಬಾರ್ದು. ಅಲ್ಲಿದೆ ಇಲ್ಲಿದೆ ಹೊಯ್ಕೋತಾರೆ, ಅದು ಪ್ರಮಾಣ ಇದೆ. ಸುಮ್ಮನೆ ಮಾರಾಯ, ಪ್ರಮಾಣ ಅಂದ್ರೆ ಏನೂ ಗೊತ್ತಿಲ್ಲ ನಮಗೆ. ಪುಸ್ತಕ ಇಟ್ಕೊಂಡ್ಬಿಡ್ತಾರೆ, ಇಲ್ಲಿಂದ ಇಟ್ಕೊಂಡು ಇದು ಆಚಾರ ಕಾಂಡ, ಇದು ಶ್ರಾದ್ದ ಕಾಂಡ, ಇದು ಇದರ ಕಾಂಡ. ಯಾತಕ್ ಬೇಕದಲ್ಲ?
ಸಮ್ಯಕ್ ಪ್ರಮಾಣೇಶು ಹೃದಶ್ರಮಾಣ. ಯಾವುದು ಸರಿಯಾದ ತಿಳುವಳಿಕೆಗೆ ಸಾಧನ, ಯಾವ್ದು ಅಲ್ಲ ಅಷ್ಟು ವಿವೇಕ ಇಲ್ಲದೆ ಹೋದ್ರೆ ಎಲ್ಲ ಉಪದೇಶ ಮಾಡೋರೆ ಎಲ್ಲ ದಾರಿ ತಪ್ಪಿಸೋರೆ. ಬೇಕಾದಷ್ಟು ಸ್ವಲ್ಪ ಅಲ್ಲ. ನಾನು ಹೇಳಿದೆ ಹೇಗೆ ನಡ್ಕೊಂಡ್ರೆ ಏನಂತ ಎಂದಿದೆ. ತಪ್ಪು ದಾರಿಯಲ್ಲಿ ಯಾವ ತಪ್ಪಾದ್ರೆ ಏನಂತೆ. ತದ್ ವಿಪರೀತಾನಂತೂ ಆ ಒಂದೇ ಪರದಲ್ಲಿ ಗುರು ಸಂಪ್ರದಾಯ ಯುಕ್ತಾನಾಂ ಅಸಕತ್ಶ್ರುತ ವೇದಾಂತಾನಾಂ ಬಹಿರ್ವಿಷಯ ಅನಾಸಕ್ತ ಬುದ್ಧೀನಾಂ ಪ್ರಮಾಣೇಶು ಸಮ್ಯಕ್ ಕೃತ ಪರಿಶ್ರಮಾಣಾಂ. ಅಲ್ಲಿ ಕೃತ ಪರಿಶ್ರಮ. ಅದಕ್ಕೆ ವಿಪರೀತಾನ ಅಂತ ಒಂದೇ ಪರದಲ್ಲಿ ಹೇಗೆ ಹೇಳಿದ್ರು. ಒಳ್ಳೆ ಗುರುಗಳು, ಒಳ್ಳೆ ಸಂಪ್ರದಾಯ ಸಿಕ್ಕಿದೆ, ಅವನ ಪೂರ್ವ ಜನ್ಮದ ಪುಣ್ಯವೋ ಅಥವಾ ಸ್ವಪ್ರಯತ್ನವೋ ಅಥವಾ ಸ್ನೇಹಿತರ ಪ್ರೇಮವೋ ಅಥವಾ ತಂದೆ ತಾಯಿಗಳೋ ಯಾರೋ ಕರ್ಕೊಂಡು ಒಳ್ಳೆ ದಾರಿ ತಲುಪಿಸಿದ್ರು. ಈಗ ನೀವೆಲ್ಲ ಬಂದಿದ್ದೀರಲ್ಲ ಶ್ರವಣ ಮಾಡೋಕೆ, ನಿಮ್ಮನ್ನಲ್ಲಿ ಕರ್ಕೊಂಡ್ ಬಂದದ್ದು ಯಾರು ಅಂತ ಕೇಳಿದ್ರೆ ನಿಮಗೆ ಹಿನ್ನೆಲೆ ಗೊತ್ತಾ? ಹ್ಯಾಕ್ ಬಂದ್ರಿ ಗೊತ್ತಿಲ್ವಾ? ಗೊತ್ತಿದ್ಯಾ? ಸರಿ. ಹೀಗೆ ಒಳ್ಳೆಯ ಗುರುಗಳು ಸಂಪ್ರದಾಯಕ್ಕೆ ಕರ್ಕೊಂಡ್ಬಂದವರು, ವೇದಾಂತ ವಾಕ್ಯಗಳನ್ನ ಕೇಳ್ತಾ ಆನಂದ ಪಡೋರು, ನಿಜವಾಗಿಯೂ ಅದರಲ್ಲಿ ಪ್ರೇಮ ಇಟ್ಟವರು, ಬಹಿರ್ವಿಷಯವನ್ನ ದೂರ ಮಾಡಿದವರು, ಸರಿಯಾದ ಪ್ರಮಾಣ ಯಾವುದು, ಯಾವುದು ತಪ್ಪು ಪ್ರಮಾಣ, ಯಾವುದು ಸರಿಯಾದ ಜ್ಞಾನ ಅಂತ ತಿಳ್ಕೊಂಡವರು, ಅವರಿಗೆ ಲೌಕಿಕ ಗ್ರಾಹಕ ದ್ವೈತ ವಸ್ತುನಿ ಸದ್ಬುದ್ಧಿ ನಿತರಾಂ ದುಸ್ಸಂಪಾದ್ಯ. ಲೋಕದಲ್ಲಿ ಕಾಣುವಂತಹ ಗ್ರಾಹಕ ಅಂದ್ರೆ ಇಂದ್ರಿಯ ವಿಷಯ. ಗ್ರಾಹಕ ಇಂದ್ರಿಯ, ಗ್ರಾಹ್ಯ, ಅದಕ್ಕೆ ಅತಿಗ್ರಹ ಅಂತ ಹೆಸರು. ಇದು ಗ್ರಹಾತಿಗ್ರಹ. ಅಲ್ಲ, ಅತಿಗ್ರಾಹೇಣ ಅಂತಿದೆ, ದೀರ್ಘ ಛಾಂದಸ ಅಂದ್ಬಿಟ್ರು ಭಾಷೆಕಾರರು. ಈ ಗ್ರಾಹ್ಯ ಗ್ರಾಹಕ ವಸ್ತುಗಳಲ್ಲಿ ಏನು ಇದೇ ಇಲ್ಲ, ಹುರುಳೇ ಇಲ್ಲ, ಅಸ್ತಿತ್ವವೇ ಇಲ್ಲ. ಅದನ್ನ ಏನ್ ನೋಡಿದ್ವಿ, ಏನ್ ಕೇಳಿದ್ವಿ ಅನ್ನೋ ತಿಳ್ಕೊಳ್ಳೋ ಆಸಕ್ತಿನೇ ಬರೋಲ್ಲ. ಏನ್ ಇಷ್ಟು ದಿವಸ ತಿಂದ್ರಲ್ಲ, ಏನೇನ್ ತಿಂದ್ರಿ ಅಂತ ಕೇಳಿದ್ರೆ ಏನೇನ್ ತಿಂದಿದೀವಿ, ಏನೇನ್ ನೋಡಿದೀವಿ, ಎಷ್ಟು ಆ ನೆನ್ಪಿಟ್ಕೊಳ್ಳೋ ಭಾರ ಬೇರೆ, ಅದರ ಹುಡ್ಕೊಳ್ಳೋದು ಏನು ಬೇಡ. ಈ ಗ್ರಾಹ್ಯ ಗ್ರಾಹಕ ದ್ವೈತ ವಸ್ತುಗಳಲ್ಲಿ ಇರುವಿಕೆಯ ಬುದ್ಧಿಯನ್ನೇ ಮಾಡ್ಕೊಳ್ಳಲ್ಲ. ಇರುವಿಕೆ ಬುದ್ಧಿ ಇದ್ದಾಗ ಅದನ್ನು ಅನುಭವಿಸಿ ಮರೆತಾಯ್ತು. ಈಗ ಎಷ್ಟು ವರ್ಷ ಎಷ್ಟು ವಸ್ತುಗಳು ನೋಡಿದವೋ, ಎಷ್ಟು ಜನ ನೋಡಿದೀವೋ, ಎಲ್ಲ ಬಿಟ್ಟೋಯ್ತು. ಇನ್ನು ಅದ್ರಲ್ಲಿ ಇದೇ ಅಂತ ಹಿಡ್ಕೊಂಡು ಅದನ್ನೇ ಮುಂದೆ ಎಳ್ಕೊಂಡ್ ಬರೋದು ಇದೆಯಲ್ಲ, ಅದು ಖಂಡಿತ ಆಗೋಲ್ಲ. ಯಾಕೆಂದ್ರೆ ಅವ್ರು ಹೇಳ್ತಾರೆ ಆತ್ಮ ಚೈತನ್ಯ ವ್ಯತಿರೇಕೇಣ ವಸ್ತುವಂತರಸ್ಯ ಅನುಪಲಬ್ಧೇ. ಎಲ್ಲಾ ಇಂದ್ರಿಯಗಳಿಂದ ಆತ್ಮನ ಅರಿವೇ ಬರುತ್ತೆ. ಆತ್ಮನ ಅರಿವಿಗಿಂತ ಬೇರೆ ಅದೇನು ಕಾಣಿಸೋದೇ ಇಲ್ಲಪ್ಪ. ಆತ್ಮನ ಸ್ವರೂಪವೇ ಸಕಲ ಇಂದ್ರಿಯಗಳಲ್ಲೂ, ಮನೋವೃತ್ತಿಗಳಲ್ಲೂ, ಎಲ್ಲೆಲ್ಲೂ, ಎಚ್ಚರದಲ್ಲಿ, ಎಲ್ಲಾ ಜಾಗದಲ್ಲೂ ಒಂದೇ ಚೈತನ್ಯ ಕಾಣೋದು. ಬೇರೊಂದು ವಸ್ತು ಇದೆ ಅಂತ ಅನ್ಸೋಲ್ಲ. ಅಂಥೇಳಿ ಬೇರೊಂದನ್ನು ಅನುಭವಿಸದೇ ಇರೋದ್ರಿಂದ ಅವರಿಗೆ ಬಾಹ್ಯ ಪ್ರಪಂಚದ ಕುತೂಹಲವೂ ಇಲ್ಲ, ಕಾಮವೂ ಇಲ್ಲ, ಅಭಿಮಾನವೂ ಇಲ್ಲ, ಮೂರೂ ಇಲ್ಲ. ಯಥಾಚ ಏತತ್ ಏವಮೇವ ನಾನ್ಯಥಾ ಇತ್ಯವೋಚಾಮ. ಇದು ಹೇಗೆ, ಇದೇ ಸರಿ ಅನ್ನೋದನ್ನ ಹಿಂದೆ ನಾವು ಅನೇಕ ಸಲ ಹೇಳಿದೀವಿ. ತುಂಬಾ ಅದರ ಬಗ್ಗೆ ಒತ್ತಿ ಹೇಳಿದೀವಿ. ಪರಮಾತ್ಮನು ಹೇಳಿದ್ದಾನೆ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಷ್ಟನೇ ಅಧ್ಯಾಯ? 2. ಮುನೇಹ ಅಂದ್ರೆ ಜ್ಞಾನಿಗಳಿಗೆ, ಗುರು ಸಂಪ್ರದಾಯುಕ್ತವರಿಗೆ ಅಂತ. ಮುನೇಹನ ಪರದಿಂದ ಅಷ್ಟು ತಗೋಬೇಕು. ಅದ ಹಿಂದೆ ಹೇಳಿದ ಗುರು ಸಂಪ್ರದಾಯ ಸಹಿತಾನಾಂ ಶ್ರುತ ವೇದಾಂತಾನಾಂ ಬಹಿರ್ವಿಷಯೇಷು ಅನಾಸಕ್ತ ಬುದ್ಧೀನಾಂ ಸಮ್ಯಕ್ ಪ್ರಮಾಣೇಶು ಕೃತಶ್ರಮಾಣಾಂ ಮುನೇಹ ಪಶ್ಯತಃ ಸಾ ನಿಶಾ ಅಂತ ಅದರ ಅರ್ಥ. ಈಗ ಆ ಶ್ಲೋಕಕ್ಕೆ ಇಲ್ಲಿಂದ ಅರ್ಥ ಕೊಡ್ತಾ ಇದ್ದಾರೆ, ಕ್ಲೂ ಕೊಡ್ತಾ ಇದ್ದಾರೆ. ಜ್ಞಾನಿಗೆ ಈ ಪ್ರಪಂಚ ನಿಶಾ. ನಿಶಾ ಅಂದ್ರೆ ರಾತ್ರಿ ಇದ್ದಾಗ ಯಾಕೆ ಕಾಣೋದು ಹಾಗೆ. ನಿಜವಾಗಿ ರಾತ್ರಿ ಎಲ್ರಿಗೂ ಮುನೇಹ ಅಂದ್ರೆ ಯಾವ ಅವಸ್ಥಾ ಇದೆ.
ಆಗ್ಬೋದಲ್ಲ. ನಿಷೇವ ನಿಶಾ ಯಾವುದು ನಿಷೇಧವಾಗ ಯಾವ ಯಾವ ನಿಷೇಧ ಇದೆಯಲ್ಲಪ್ಪ, ಯಾವುದು ನಿಷೇಧ ಅಂದ್ರೆ ಕಾಣದೇ ಇರೋದು ಅಂತ ಅರ್ಥ. ಯಾವುದು ಒಂದು ವಿಧೇಯ ವಿಶೇಷಣ ಅದು. ಯಾವುದಕ್ಕೆ ಅಂತ ಯಾವುದೋ ಒಂದಲ್ಲ, ಯಾವ್ದು ಹೇಳ್ತಾ ಇದ್ದಾವ ಅದೇ ನಿಷೇ. ಹಾಗೆ ಹಾಗೆ ಬರೋದು ಸರಿಯಾಗಿದೆ. ತಸ್ಮಾತ್ ವಾಕ್ಯಾಕಾರ ಭೇದ ಬುದ್ಧಿ ನಿವೃತ್ತಿರೇವ ವಾಕ್ಯಾಕಾರ ಭೇದ ಬುದ್ಧಿ ನಿವೃತ್ತಿರೇವ ಆತ್ಮಸ್ವರೂಪಾವಲಂಬನ ಕಾರಣಂ. ಆತ್ಮಸ್ವರೂಪಾವಲಂಬನ ಕಾರಣಂ. ಇಷ್ಟು ವೇದಾಂತಗಳ ಸಾಧನಗಳಲ್ಲಿ ಒಂದೇ ಒಂದು ಸಾರ ಹೇಳೋದಾದ್ರೆ ಹೊರಗಿನ ವಸ್ತುಗಳಲ್ಲಿರುವ ಭೇದ ಬುದ್ಧಿಯನ್ನು ವಾಪಸ್ ಎಳ್ಕೊಳ್ಳೋದು. ಆ ಕುತೂಹಲದಿಂದ ಅಂತರ್ಮುಖನಾಗೋದು, ಒಳಮುಗಡೆ ತತ್ವ ವಿಚಾರ ಮಾಡೋದು, ಇದು ಒಂದೇ ಎಲ್ಲ ಸಾಧನಕ್ಕೂ ಗುರಿ. ಸಾಧನಗಳಿಗೂ ಬಾಹ್ಯಾಕಾರವಾದ ಭೇದ ಬುದ್ಧಿಯಿಂದ ನಿವೃತ್ತಿ ಮಾಡೋದೇ ಆತ್ಮಸ್ವರೂಪ ಅಂತ. ವಾಕ್ಯವೂ ಅದೇ ಮಾಡೋದು, ಆಚಾರವೂ ಅದೇ, ಶಮದಮಾದಿಗಳು ಅದೇ, ಎಲ್ಲವೂ ಅದೇ. ಹೊರಗಿನಿಂದ ಮನಸ್ಸನ್ನು ವಾಪಸ್ ಹೇಳ್ಕೊಳ್ಳಿ. ನಹಿ ಆತ್ಮಾನಾಮ ಕಸ್ಯಚಿತ್ ಕದಾಚಿತ್ ಅಪ್ರಸಿದ್ಧ ಪ್ರಾಪ್ಯ ಹೇಯ ಉಪಾದೇಯೋ ವಾ. ಆತ್ಮ ಅಂದ್ರೆ ತಾನು ತನಗೆ ಯಾರೊಬ್ಬನಿಗೂ ಈ ಪ್ರಪಂಚದಲ್ಲಿ ಅಪ್ರಸಿದ್ಧ ಗೊತ್ತಿಲ್ಲ ಅಂತಾಗ್ಲಿ, ಅಥವಾ ಯಾವಾಗಲೂ ಒಂದ್ಸಲ ನಾನು ಯಾರು ಅನ್ನೋದು ಮರ್ತು ಹೋಗ್ಬಿಡತ್ತೆ ಅಂತಾಗ್ಲಿ, ಯಾರು ತನ್ನ ಬಗ್ಗೆ ರೆಕಾರ್ಡ್ ಮಾಡ್ಕೊಳ್ಳಲ್ಲ. ನನಗ್ ಗೊತ್ತಾಗೋದಿಲ್ಲಪ್ಪ, ನನಗ್ ಮರ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ಅದು ಎಲ್ಲೂ ಯಾವ ಅನುಭವದಲ್ಲೂ ಈ ಜಗತ್ತು ಇದುವರೆಗೂ ಯಾರಿಗೂ ಆಗಿಲ್ಲ. ಆತ್ಮನ ಸ್ವರೂಪ ಅಂತಹದ್ದು. ಅದನ್ನ ನಾನು ಪಡ್ಕೋಬೇಕೋ ಇಟ್ಕೋಬೇಕೋ, ಅದು ಕಷ್ಟವಾಗಿದೆ ಬಿಟ್ಟು ಹಾಕ್ಬೇಕೋ, ಹೇಯ ಅಂದ್ರೆ ಪ್ರತಿಕೂಲದಲ್ಲಾಗುವ ಬುದ್ಧಿ ಹೇಯ, ಅನುಕೂಲವಾದ್ರೆ ಉಪಾದೇಯ. ಅದೂ ಇಲ್ಲ, ಹೇಯವೂ ಅಲ್ಲ, ಉಪಾದೇಯವೂ ಅಲ್ಲ, ಪಡ್ಕೊಳ್ಳೋದೂ ಅಲ್ಲ, ಯಾವುದೂ ಅಲ್ಲ. ಅಪ್ರಸಿದ್ಧೇ ಹಿ ತಸ್ಮಿನ್ ಆತ್ಮನಿ ಸ್ವಾರ್ಥಾ ಸರ್ವಾ ಪ್ರವೃತ್ತಯ ವ್ಯರ್ಥ ಪ್ರಸಜ್ಜೇರನ್. ಆತ್ಮನು ಹಾಗೆ ಅಪ್ರಸಿದ್ಧನಾಗಬಿಟ್ಟಿದ್ರೆ, ಗೊತ್ತಿಲ್ಲದವನೇ ಆಗಿದ್ದರೆ, ಅಂದ್ರೆ ಆತ್ಮನೇ ಯಾರು ಅಂತ ನನಗೆ ಗೊತ್ತಿಲ್ಲ, ಅವನ್ನೇ ಹುಡುಕಬೇಕು, ನಾನೇ ಯಾರು ಅಂತ ಗೊತ್ತಿಲ್ಲ ಅಂತ ಇದ್ರೆ ಇನ್ನು ತನಗೋಸ್ಕರ ಮಾಡೋ ಎಲ್ಲಾ ಪ್ರವೃತ್ತಿಗಳು ವೇಸ್ಟ್. ಎಲ್ಲ ಕ್ರಿಯೆ ಯಾತಕ್ಕೆ ಮಾಡೋದು? ನನಗಾಗಿ. ಮನೆ ಯಾರಿಗಾಗಿ? ನನಗಾಗಿ. ಆತ್ಮನಸ್ತು ಕಾಮಾಯ ಸರ್ವಂ, ಎಲ್ಲ ತನಗಾಗಿ ಅನ್ನುವಂತಹ ಎಲ್ಲಾ ಪ್ರವೃತ್ತಿಗಳು ವ್ಯರ್ಥವಾಗಿ ಹೋಗುತ್ತಿತ್ತು. ಎಲ್ಲಾ ಪ್ರವೃತ್ತಿಗಳು ವ್ಯರ್ಥವಲ್ಲ ಅಂತ ಯಾಕೆ ಮಾಡ್ಕೊಂಡಿದ್ದಾನೆ? ತಾನು ಪ್ರಸಿದ್ಧನಾಗಿ ತನಗಾಗಿ ಎಲ್ಲವೂ ಇದೆ ಅನ್ನೋದನ್ನ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಈ ಜಗತ್ತಿನ ಅಷ್ಟೂ ಕೂಡ ನನಗಾಗಿ. ತಾನು ಪ್ರಸಿದ್ಧನಾದವನು ನಾನಿದ್ದೀನಿ ಅಂತ, ಇದು ಎರಡು ಭಾವ ಮನುಷ್ಯರೆಲ್ಲರಿಗೂ ಇದೆ. ತನಗಾಗಿ ಎಲ್ಲೂ ಅನ್ನೋದು ಅತ್ಯಂತ ಪ್ರಿಯ ಅಂತ ಹೇಳ್ತಾ ಇದೆ. ತಾನೇ ಇದೀನಿ ಮಾಡ್ಕೊಂಡಿದ್ದು, ತಾನು ಯಾವುದು ಪ್ರಮಾಣ ಬೇಕಿಲ್ಲ, ಸ್ವತಃ ಸಿದ್ಧ ಅಂತ ಹೇಳ್ಕೊಡ್ತಾ ಇದೆ. ಎರಡು ಭಾವಗಳು ನಿಮ್ಮ ಸ್ವರೂಪದ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ತಾ ಇದೆ. ನೀವು ಯಾವಾಗಲೂ ನಿಮಗೆ ಗೊತ್ತಿಲ್ಲ ಅನ್ನೋದಿಲ್ಲ ಒಂದು. ಎರಡು, ಎಲ್ಲಾ ಕ್ರಿಯೆಗಳು ನಿಮಗಾಗಿ ಮಾಡ್ತಾ ಇರೋದ್ರಿಂದ ಅಷ್ಟೂ ವಸ್ತುಗಳಿಗಿಂತ ಅತ್ಯಂತ ಪ್ರಿಯ ಯಾರು? ತಾನೇ. ಹೇಳಿದೀರಾ, ಗಂಡಸು ಅಂದ್ರೆ ಸರಿಯಾದ ದಾರಿ ಸೇರೋಲ್ಲ ಅಂತ, ಅಡ್ಡ ದಾರಿ ಹಿಡಿಯೋದು. ಜೋರಾಗಿ ಹೇಳಿದ್ರೆ ರಚ್ಚ ಹಿಡ್ಕೊಂಡು ಕೂತ್ಕೊಂಡ್ಬಿಡುತ್ತೆ, ಅವ್ನು ಗುಂಡಿಲೋ ಎಲ್ಲ. ಬಲವಾಗಿ ಹೇಳ್ಕೊಂಡ್ರೆ ಅಡ್ಡ ತಿಂಡಿ ಓಡೋಗ್ಬಿಡತ್ತೆ. ಹೀಗೆ ಮನಸ್ಸು ಹಾಗೆ. ನೀವು ಬಲಾತ್ಕಾರವಾಗಿ ಎಳ್ಕೊಂಬಂದು ವಿಚಾರಕ್ಕೆ ಇಟ್ರೆ ಏನ್ ಮಾಡತ್ತೆ? ತಲೆ ಕುಟ್ಟತ್ತೆ. ಕೂತ್ಕೊಂಡೇ ನಿದ್ದೆ ಮಾಡೋ ಶಕ್ತಿ ಕಲ್ಸ್ಕೊಡತ್ತದು. ಯಾರಿಗೂ ಕೂತ್ಕೊಂಡು ನಿದ್ದೆ ಬರೋಲ್ಲ, ಮಲ್ಕೋಬೇಕು ಆದ್ರೂ ಬರೋಲ್ಲ. ವೇದಾಂತ ಪಾಠ ಕೇಳಿದ ಹಾಗೆ ಆಗ್ಬೋದು. ಅಪ್ರಸಿದ್ಧ ನಚ ದೇಹಾದ್ಯಚೇತನಾರ್ಥತ್ವಂ ಶಕ್ಯಂ ಕಲ್ಪಯಿತು. ಅಚೇತನಕ್ಕೆ ಎಲ್ಲ ಕೆಲಸ ಅಂತ, ಅಚೇತನಕ್ಕೋಸ್ಕರವಾಗಿ ಎಲ್ಲವೂ ಕರೆಗಳು ನಡೀತಾ ಇದೆ ಅಂತ ಯಾರೊಬ್ರು ಒಪ್ಪಲ್ಲ. ಅಚೇತನ ಅಂದ್ರೆ ಅದಕ್ಕೆ ಅರಿವಿಲ್ದೆ ಇರೋದು. ಅರಿವಿಲ್ದೆ ಇರೋಗೋಸ್ಕರವೇ ಎಲ್ಲಾ ಕೆಲಸ ಮಾಡ್ತಾ ಇದೆ ಅಂದ್ರೆ, ಬಂಡೆಗೋಸ್ಕರ ಬಂಡೆ ಕೊಡ್ತಾರ, ಮನೆಗೋಸ್ಕರ ಮನೆ ಕಟ್ತಾರ. ಎಲ್ಲಾ ಕಡೆಯಲ್ಲೂ ಚೇತನನಾದ ಆತ್ಮನಿಗೆ ಅಷ್ಟೂ ವಸ್ತುಗಳು ಎಲ್ಲ ಇಷ್ಟೇ ಸುಲಭವಾಗಿ ಭಗವಂತ ಒಂದು ಸೂತ್ರ ಕೊಟ್ಟಿಯಾನಪ್ಪ. ಎಲ್ಲ ಚೇತನಕ್ಕೋಸ್ಕರ. ಚೇತನ ಪ್ರಿಯ ಅವನನ್ನ ಹಿಡ್ಕೊಳ್ರಿ ಅಂತಂದ್ರೆ ಇವನು ಅಚೇತನಲ್ಲೇ ಮುಳುಗ್ತಾ ಇದ್ದಾರೆ. ಅಲ್ಲೇನಾಯ್ತು, ಇಲ್ಲ ಅದೇನ್ ಬದ್ಲಾಯ್ತು, ಇಲ್ಲೇನ್ ಬದ್ಲಾಯ್ತು, ಅಲ್ಲೇನಾಯ್ತು, ಇಲ್ಲೇನಾಯ್ತು, ಅಯ್ಯೋ ಏನೋ ಆಗ್ಬಿಡತ್ತೆ, ಏನೋ ಆಗ್ಬಿಡತ್ತೆ. ಸುಖಾರ್ಥಂ ಸುಖಂ ದುಃಖಾರ್ಥಂ ವಾ ದುಃಖಂ. ಏನತ್ವಾ?
ಸುಖಕ್ಕಾಗಿ ಸುಖ ದುಃಖಕ್ಕೋಸ್ಕರ ಅಲ್ಲ, ಸುಖ ದುಃಖ ಅನ್ನೋದು ಮನಸ್ಸಿನ ಎರಡು ವೃತ್ತಿ. ಮನಸ್ಸಿನಲ್ಲಿ ಗಲಿಬಿಲಿ ದಗದಗ ಒದಾಟ ಕ್ಲೇಶ ಇದ್ರೆ ದುಃಖ, ಶಾಂತವಾಗಿ ಹೋದ್ರೆ ಸುಖ ವೃತ್ತಿ. ಎರಡೂ ವೃತ್ತಿ ಮನೋವೃತ್ತಿಗಳು. ಸುಖ ದುಃಖ ಎರಡೂ ಕ್ಷೇತ್ರ ಧರ್ಮ. ಎಲ್ಲಿದೆ? ಏತತ್ ಕ್ಷೇತ್ರಂ. ಇದೆಲ್ಲ ಅಚೇತನ. ಅಚೇತನವಾದ ಸುಖ ವೃತ್ತಿ, ಅಚೇತನವಾದ ದುಃಖ ವೃತ್ತಿ ಅಚೇತನಕ್ಕೆ ಆಗಲ್ಲ. ಒಬ್ಬ ಅದನ್ನ ನೋಡೋನಿದಾನಲ್ಲ, ಅವನಿಗಾಗಿ ಸುಖ ವೃತ್ತಿ ಬರಬೇಕು, ಅವನಿಗಾಗಿ ದುಃಖ ವೃತ್ತಿ ಬಂದ್ಬಿಡತ್ತೆ. ದುಃಖ ವೃತ್ತಿ ಬೇಡ ಅಂದ್ರೂ ಬರುತ್ತೆ. ಸುಖ ವೃತ್ತಿ ಅವ್ನು ನೋಡೋದು ಎರಡು ಸಂಬಂಧ ಇಲ್ಲ. ಇವ್ ಪ್ರಾರಬ್ಧ ಮಾಡಿದೀನಿ ಮಾಡ್ಕೊಂಡಿದ್ದಲ್ಲ, ಅದು ನಿಜವಾಗಿ ಪ್ರಯತ್ನದಿಂದ ಸುಖ ದುಃಖ ವೃತ್ತಿ ಬರುತ್ತೋ ಪುಣ್ಯ ಪಾಪ ವಶದಿಂದ ಬರುತ್ತೋ ಅವನಿಗೂ ಇಲ್ಲ. ಎರಡು ಇಲ್ಲದೆ ಜ್ಞಾನದಿಂದ ಆಗಿದ್ರೆ ಶಾಂತಿ ಬರ್ತಿತ್ತು. ಈಗ ನಾನ್ ಪ್ರಯತ್ನ ಮಾಡಿ ಸುಖ ಪಡ್ಕೊಂಡೆ, ಹಣ್ಣು ತಿಂದೆ ಸುಖ ವೃತ್ತಿ ಬಂತು ಅಂತ. ಹಣ್ಣು ತಿಂದೆ ದುಃಖ ವೃತ್ತಿ ನಿವೃತ್ತಿ ಆಯ್ತು ಅಂತ ಹೇಳ್ಬೋದಾಗಿತ್ತು. ತಿನ್ನೋ ಚಪಲ ಹೋಯ್ತು ಅಂತ. ತಿನ್ನೋ ಚಪಲ ಆಸೆ ಇದ್ದಾಗ ದುಃಖ ವೃತ್ತಿ ಇತ್ತು, ಕುಡಿತಾ ಇತ್ತು ಮನಸ್ಸು, ತಿಂದು ಕೂಡಲೇ ಅದು ಹೋಯ್ತು ಅಷ್ಟೆ. ಸುಖ ವೃತ್ತಿ ಬರೋದಿಲ್ಲ. ಸುಖ ವೃತ್ತಿ ಸ್ವರೂಪವೇ. ಆದ್ರಿಂದ ಸುಖ ಅನ್ನುವಂಥ ಅಂತಃಕರಣದ ಧರ್ಮ ಇದೆಯಲ್ಲ, ಅದು ಅಚೇತನವಾದ. ಸುಖಕ್ಕೋಸ್ಕರ ಸುಖ, ದುಃಖಕ್ಕೋಸ್ಕರ ದುಃಖ ಅನ್ನೋದು ಪ್ರಪಂಚದಲ್ಲಿ ಇಲ್ಲ. ಆತ್ಮಾವಗತ್ಯವಸಾನಾರ್ಥತ್ವ ಸರ್ವವ್ಯವಹಾರಸ್ಯ. ಅಷ್ಟೂ ವ್ಯವಹಾರಗಳು, ಜ್ಞಾನೇಂದ್ರಿಯ ವ್ಯವಹಾರ, ಮನೋವ್ಯವಹಾರ, ಮಾತಿನ ಎಲ್ಲ ತನಗ್ ಗೊತ್ತಾಯ್ತು ಅನ್ನೋವರಿಗೆ ಮಾತ್ರ. ಅದಕ್ಕೋಸ್ಕರವೇ ಬರೋದು, ತನಗೆ ಅರ್ಥವಾಗೋದಕ್ಕೆ, ತನಗೆ ತಿಳ್ಕೊಳಕ್ಕೆ. ಗೊತ್ತಾಯ್ತು ಅಂದ್ಮೇಲೆ ಯಾವ ವ್ಯವಹಾರವೂ ನಡೆಯಲ್ಲ. ಬೇರೆ ಬೇಕಷ್ಟೆ. ಮಾತಾಡಿದ್ದ ಅರ್ಥವಾಯ್ತು, ಮುಂದಕ್ಕೆ ಅದೇ ಮಾತು ಹೇಳಿದ್ರೆ ಏನಂತ ಅವನ ಅರ್ಥವಾದ ಎಷ್ಟು ಕೂಕೋತಿ ಸುಂದರ ಅಂತಾರೋ ಇಲ್ವಾ? ತನಗೆ ಗೊತ್ತಾಗುವವರೆಗೆ ಎಲ್ಲ ಮನೋವೃತ್ತಿಗಳು ಇಂದ್ರಿಯ ವೃತ್ತಿಗಳು ಗೊತ್ತಾಯ್ತು, ಇನ್ನೊಂದು ಖಾರತೆ. ಚೆನ್ನಾಗಿದೆ ಅನ್ನೋ ಶಬ್ದಕ್ಕೆ ಗೊತ್ತಾಯ್ತು ತೃಪ್ತಿ ಆಯ್ತು ಅಂತಲ್ಲ, ತೃಪ್ತ ಅವನು. ಇನ್ನೊಂದ್ಸಲ ಆ ಮನೋವೃತ್ತಿ ಬರ್ಲಿ ಅಂತ. ಅದೇ ಹಿಂದಿ ವೃತ್ತಿ ಆಯ್ತು, ಅದು ಹೋಯ್ತದು. ಅಯ್ಯಯ್ಯೋ, ಇನ್ನೊಂದ್ಸಲ ಕಾಪಿ ಕುಡಿಯಲ್ವಾ? ಹಾಗ ಹಾಗಲ್ಲಪ್ಪ. ನಾವು ಒಂದು ವಸ್ತುವಿನ ಅರಿವಾಯ್ತು ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಅದು ಮುಗೀತು, ಬಿದ್ದೋಗುತ್ತೆ. ಅರಿವಲ್ಲ, ಆ ವೃತ್ತಿ ಕೊಡುವಂತ ವಸ್ತು ಬಿದ್ದೋಯ್ತು, ಮುಂದೆ ಅದಕ್ಕೆ ಪ್ರಯತ್ನ ಇಲ್ಲ, ಅದಕ್ಕೋಸ್ಕರ ಬಂದಿದೆ, ಅದಾಯ್ತು ಅಂದ್ರೆ ನಿಲ್ಲಿಸ್ತು. ಅದೇ ವೃತ್ತಿ ಬರಲ್ಲ. ಅದೇ ವೃತ್ತಿ ಯಾಕೆ ಬರುತ್ತೆ? ಅದೇ ಅಲೆ ಬಂದ್ಬಿಡುತ್ತೆ ಅಂದಾಗ. ವೃತ್ತಿಗೆ ಕಾರಣ ಏನ? ಕಾಮ. ನಾವ್ ಹೇಳ್ತಾ ಇರೋದು ಅದಲ್ಲ. ಈಗ ಆತ್ಮನ ಅರಿವಿಗೆ ಗೋಚರವಾಗುವುದಕ್ಕಾಗಿ ವೃತ್ತಿ ಬರುತ್ತೆ, ಗೋಚರವಾದ್ಕೊಂಡು ವೃತ್ತಿ ಮುಳುಗ್ ಹೋಗುತ್ತೆ, ಅಷ್ಟೇ ನಾವ್ ಹೇಳ್ತಾ ಇರೋದು. ಆ ವೃತ್ತಿ ಸುಖ ವೃತ್ತಿಯೋ ದುಃಖ ವೃತ್ತಿಯೋ ಬೇಕೋ ಬೇಡವೋ ಜ್ಞಾನ ವೃತ್ತಿಯೋ ಏನಾದ್ರೂ ಆಗ್ಲಿ, ಎಲ್ಲಿವರೆಗೆ ಬರುತ್ತದೋ? ಆತ್ಮಾವಗತ್ಯವಸಾನಾರ್ಥತ್ವ ಸರ್ವವ್ಯವಹಾರಸ್ಯ. ಆತ್ಮನ ಅರಿವಿಗೆ ಗೊತ್ತಾಗುವವರೆಗೆ ಎಲ್ಲದ್ದೂ ಆಗತ್ತೆ. ಗೊತ್ತಾಯ್ತು ನಿಲ್ಲಿಸ್ತಾರೆ. ತಸ್ಮಾತ್ ಯಥಾ ಸ್ವದೇಹಸ್ಯ ಪರಿಚ್ಛೇದಾಯ ನ ಪ್ರಮಾಣಾಂತರಾಪೇಕ್ಷಾ ತತೋಪಿ ಆತ್ಮನಃ ಅಂತರತಮತ್ವಾತ್ ತದವಗತಿಂ ಪ್ರತಿ ನ ಪ್ರಮಾಣಾಂತರಾಪೇಕ್ಷಾ ಇತಿ ಆತ್ಮಜ್ಞಾನ ನಿಷ್ಠಾ ವಿವೇಕಿನಾಂ ಸುಪ್ರಸಿದ್ಧ ಇತಿ ಸಿದ್ಧಂ. ಆದ್ರಿಂದ ಉಪಸಂಹಾರ ಮಾಡ್ತಾರೆ. ದೇಹವೇ ನಾನು ಅಂತ ತಿಳ್ಕೊಂಡವನಿಗೆ ಹೇಗೆ ಮತ್ತೊಂದು ಪ್ರಮಾಣಾಪೇಕ್ಷೆ ಇಲ್ಲದೆ ನಾನು ದೇಹವಾಗಿದ್ದೀನಿ ಸಿದ್ಧ ಮಾಡ್ಕೊಳ್ತಾನೋ ಅಂತ ಉದಾಹರಣೆ ಕೊಟ್ರು. ಸ್ವದೇಹಸ್ಯ ಪರಿಚ್ಛೇದಾಯ ಪ್ರಮಾಣಾಂತರಾಪೇಕ್ಷಾ ನಾಸ್ತಿ. ನಾನು ದೇಹವಾಗಿದ್ದೀನಿ ಮಾಡ್ಕೊಂಡವನಿಗೆ ಅದನ್ನ ನಾನು ದೇಹವಾಗಿದ್ದೀನೋ ಇಲ್ವೋ ಅಂತ ಪರೀಕ್ಷೆ ಮಾಡುವಂತ ಮತ್ತೊಂದು ಪ್ರಮಾಣ ಹೇಗೆ ಬೇಕಿಲ್ವೋ, ಖಂಡಿತ ನಾನು ದೇಹ ತಿಳ್ಕೊಂಡು ಸರಿಯಾಗಿದೆ, ನನ್ನ ಹಾಗೆ ಎಲ್ಲರೂ ನಾನು ತಿಳ್ಕೊಂಡಿದ್ದಾರೆ ಅಂತ ತಪ್ಪು ತಿಳುವಳಿಕೆಯಿಂದ ತಾನಂದು ತಿಳಿದ ದೇಹದಲ್ಲೇ ಸ್ವತಃ ಸಿದ್ಧತೆ ಬಂದಿದೆ. ಅಂದ್ರೆ ಇಲ್ಲದೆ ಇರುವ ದೇಹ, ಕಾಣಿಸ್ದೇ ಇರೋ ದೇಹ, ತಾನಾಗದೇ ಇರೋ ದೇಹ, ಅದರಲ್ಲಿ ತಪ್ಪು ತಿಳುವಳಿಕೆಯಿಂದ ನಾನು ಮಾಡ್ಕೊಂಡ್ರೆ ಅದು ಸ್ವತಃ ಸಿದ್ಧ.
ಆತ್ಮನ ಸ್ವತಃ ಸಿದ್ಧ ಗುಣ ಬಂತು. ಅದರ ಸ್ವತಃ ಸಿದ್ಧನೇನೋ ಪ್ರಮಾಣಾಪೇಕ್ಷೆ ಇಲ್ಲದೆ ಸಿದ್ಧವಾಗೋದು ಅಂತ. ಅಂಥ ದೇಹದಲ್ಲೇ ಪ್ರಮಾಣಾಪೇಕ್ಷೆ ಇಲ್ಲ ಅಂತಂದ್ಮೇಲೆ ಅದಕ್ಕಿಂತ ಹತ್ತಿರವಾದ ಸ್ವರೂಪ ತಥೋಪಿ ಅಂತರತಮ ಯಾರೋ ಆತ್ಮ. ಇನ್ನು ಅದನ್ನ ತಿಳ್ಕೊಳಕ್ ಮತ್ತೊಂದು ಪ್ರಮಾಣ ಬೇಕು ಅಂದ್ರೆ ಯಾವ ಪ್ರಮಾಣ ಬೇಕೋ? ತತ್ವಳಿಕೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ತಿಳ್ಕೊಳಕ್ ಯಾವ ಪ್ರಮಾಣವೂ ಬೇಕಿಲ್ಲ. ಶಾಸ್ತ್ರ ಪ್ರಮಾಣ ಅಂತ ಹೇಳಿದ್ದು ತತ್ವಳಿಕೆ ತೆಗಿಯೋದ್ರಿಂದ ನಾನ್ ನನ್ನನ್ನು ತಿಳಿಸ್ಕೊಳಕ್ ಬೇಕು ಅಂತ ಹೇಳಿ ನನಗೆ ಶಾಸ್ತ್ರ ಬರ್ತಾ ಇಲ್ಲ, ತಿಳಿಸ್ಕೊಡ್ತಾ ಇಲ್ಲ. ಆತ್ಮ ಹೇಗಿದ್ದಾನೆ ಅಂತ ಏನ್ ಮಾಡ್ತಾ ಇದೆ? ಆತ್ಮನ ಬಗ್ಗೆ ಇರೋ ತಪ್ಪಿಳಿಕೆಯನ್ನು ಮಾತ್ರ ತೆಗಿತಾ ಬರುತ್ತೆ. ನೀವು ಹೊರಗಡೆ ನೋಡ್ತಾ ಇದ್ರೆ ಅದು ಆ ವಾಕ್ಯವೂ ಅರ್ಥ ಆಗಲ್ಲ. ಪಾಪ ಶಾಸ್ತ್ರ ಬಹಳ ಹತ್ತಿರದಿಂದ ಹೇಳ್ತಾ ಇದೆ, ಇವ್ನು ಹಿಂಗ್ ಹೊರಗಡೆ ನೋಡ್ತಾ ಇದ್ದಾನೆ, ಅವನಿಗೆ ಅರ್ಥ ಆಗಲ್ಲ. ಸತ್ಯಮೇವಂ ಅಂದ್ರು ಬಾಹ್ಯಾಕಾರ ಬುದ್ಧಿ, ಆ ಬಾಹ್ಯಾಕಾರ ಅಪಹತ ಬುದ್ಧಿ. ಅದನ್ನ ಆತ್ಮಜ್ಞಾನ ನಿಷ್ಠಾ ಅಂದ್ರೆ ಆತ್ಮಜ್ಞಾನವನ್ನ ಮಾಡಿಕೊಂಡು ತಾತ್ಪರ್ಯದಿಂದ ಅದರಲ್ಲೇ ಇರುವುದು ಅಥವಾ ಆತ್ಮಜ್ಞಾನಕ್ಕೋಸ್ಕರವೇ ಇರೋದು ವಿವೇಕಿಗಳಾದವರಿಗೆ, ಪರಮ ಭಕ್ತಿ ಇದ್ದವರಿಗೆ ಬಹಳ ಸುಲಭ, ಸುಸಂಪಾದ್ಯ, ಬಹಳ ಸುಲಭವಾಗಿದೆ. ಕಷ್ಟವೇ ಇಲ್ಲ, ಅದಕ್ಕಿಂತ ಬೇರೆದೇ ಕಷ್ಟ. ಏನ್ ಬೇರೆ ಕಲ್ಪನೆಗಳ ವಿಷಯ ಹೇಳ್ತಾರಪ್ಪ, ಏನ್ ವ್ಯವಹಾರದ ಪಟ ಹೇಳ್ತಾರೆ, ಕೇಳಕ್ಕೆ ಆಗಲ್ಲ, ಅಸಹ್ಯಪ್ಪ. ಅದೇ ಅಡಿಗೆ ವಿಚಾರ, ಅದೇ ರಾಜಕೀಯ ವಿಚಾರ, ಎಂಥದ್ದು ರುಚಿನೂ ಇಲ್ಲ, ಎಂಥದ್ದು ಇಲ್ಲ. ಅದ್ ಏನ್ ಹೇಳ್ತಾರೆ? ಸುಳ್ಳಿನ ಕಲ್ಪನೆ ಕತೆ. ಅಯ್ಯೋ, ಭಾಷ್ಯ ಅಂದ್ರೆ ಅಮೃತ ಇದು, ಇದರ ಮುಂದೆ ಯಾವುದು ಲೆಕ್ಕ ಇಲ್ಲ. ಯೇಷಾಮಪಿ ನಿರಾಕಾರಂ ಜ್ಞಾನಂ ಅಪ್ರತ್ಯಕ್ಷಂ, ಯೇಷಾಮಪಿ ಜ್ಞಾನವಶೈವ ಜ್ಞೇಯಾವಗತಿಃ ಇತಿ. ಜ್ಞಾನಂ ಅತ್ಯಂತಂ ಪ್ರಸಿದ್ಧಂ ಸುಖಾದಿವದೇವ ಇತ್ಯಭ್ಯುಪಗಂತವ್ಯಂ. ಈಗ ಭಾಷ್ಯಕಾರರು ಪ್ರಮಾಣಗಳ ಅಪೇಕ್ಷೆ ಯಾವ್ಯಾವುದಕ್ಕಿಲ್ಲ ಅಂತ, ಆತ್ಮನಿಗಂತೂ ತನಗಿಲ್ಲ ಅನ್ನೋದು ಅನುಭವದಲ್ಲಿದೆ. ದೇಹದಲ್ಲಿ ತಾನು ಅಂತಿದ್ರು ಅದಕ್ಕೂ ಬೇಡ ಅಂದ್ರು. ಇನ್ನು ಮಧ್ಯದಲ್ಲಿ ಜ್ಞಾನ ಅಂತ ಒಂದಾಗತ್ತಲ್ಲ, ಜ್ಞಾನ ವೃತ್ತಿ, ಜ್ಞಾನ ಗೊತ್ತಾಯ್ತು ಅನ್ನೋ ವೃತ್ತಿ, ಅರ್ಥವಾಯ್ತು ಅಂತ, ಅದು ಆಗಿದೆಯೋ ಇಲ್ವೋ ಅಂತ ಆ ಜ್ಞಾನ ಮತ್ತು ಪ್ರಮಾಣದಿಂದ ಗೊತ್ತಾಗಲ್ಲ. ಅಜ್ಞಾನವೂ ಪ್ರಮಾಣದಿಂದ ಗೊತ್ತಾಗಲ್ಲ. ಜ್ಞಾನವಾದದ್ ಮೇಲೂ ಅದನ್ನ ಮತ್ತೆ ಇಂದ್ರಿಯಗಳಿಂದ ಮತ್ತೆ ಇದ್ರೆ ಯಾರು ನೋಡಕ್ ಹೋಗಲ್ಲ. ಗೊತ್ತಾಯ್ತು ಅನ್ನೋದಕ್ಕೆ ಏನ್ ಗೊತ್ತು ಅಂದ್ರೆ ನನ್ನ ಅನುಭವ ಗೊತ್ತಾಯ್ತು. ಖಾರ ಅಂತ ಹೇಗೆ ಗೊತ್ತಾಯ್ತು, ಖಾರ ಅಂತ ಗೊತ್ತಾಯ್ತು ಅನ್ನೋದು ಹೇಗೆ ಗೊತ್ತು ಅಂತ ಕೇಳ್ತಾರೆ ಯಾರು? ನಾನೇ. ಜ್ಞಾನವು ತನ್ನ ಸ್ವರೂಪದ ಹತ್ರ ಇರೋದ್ರಿಂದ ಸುಲಭ. ಆದ್ರೆ ಜ್ಞಾನವು ಅತ್ಯಂತ ಪ್ರಸಿದ್ಧ, ಅನುಭವ ಸಿದ್ಧ ಅಂತ ಅರ್ಥ. ತನ್ನ ಬುದ್ಧಿಗೆ ಅರ್ಥವಾದದ್ದು ತನಗೇ ಗೊತ್ತಾಗೋದ್ರಿಂದ, ಹೇಗೆ ದೇಹದಲ್ಲಿ ನಾನು ಅನ್ನೋದು ಇರೋದು ಎಷ್ಟು ಪ್ರಸಿದ್ಧವೋ, ಬುದ್ಧಿಯಲ್ಲಿ ಅರ್ಥವಾದದ್ದು ಗೊತ್ತಾಯ್ತು ಅನ್ನೋದು ಅಷ್ಟೇ ಪ್ರಸಿದ್ಧ. ಆದ್ರೆ ಅದರ ಬಗ್ಗೆ ಸುಖಾದಿಗಳಂತೆ ಮತ್ತೊಂದು ಪ್ರಮಾಣಾಂತರಾಪೇಕ್ಷಾ ನಾಸ್ತಿ. ಇವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ತುಂಬಾ ತರ್ಕ ಮಾಡೋರು ಎಲ್ಲಕ್ಕೂ ಅನುಮಾನ ಮಾಡ್ತೀನಿ ಅಂತ ಹೋಗ್ತಾರೆ. ಸುಖ ಇದೆ ಅನ್ನೋದು ಅನುಮಾನ, ಜ್ಞಾನ ಆಗಿದೆ ಅನ್ನೋದು ಅನುಮಾನ. ಈ ಅನುಮಾನ ಜ್ಞಾನ ಇದೆಯಲ್ಲ, ಇನ್ನೊಬ್ಬರ ಜ್ಞಾನ ಅದು. ನಿಮಗೆ ಜ್ಞಾನ ಆಗಿದೆಯೋ ಅಂತ ಅನುಮಾನ ಮಾಡೋದು, ಇನ್ನೊಬ್ಬರಿಗೆ ಸುಖ ಆಗಿದೆಯೋ ಅಂತ, ಇದೆಲ್ಲ ಒಂದು ಅರ್ಥ ಇಲ್ಲ. ಆ ಅನುಮಾನ ಕೊನೆಯವರೆಗೂ ಅನುಮಾನವಾಗಿಯೇ ಇರುತ್ತೆ. ಕನ್ನಡ ಭಾಷೆ ಅನುಮಾನವಾಗಿರುತ್ತೆ ಅಂದ್ರೆ ಗ್ಯಾರಂಟಿ ಇರೋಲ್ಲ. ಜ್ಞಾನಿಗಳು ಅಂತ ಹೇಳ್ತಾರಪ್ಪ, ಹೇಳ್ತಾರೆ ಅಷ್ಟೇ. ಅವ್ರ ಜ್ಞಾನ ಆಗಿದೆಯೋ ಅನ್ನೋ ನಮ್ಮ ಅನುಭವಕ್ಕೆ ಹಾಗೆ ಗೊತ್ತಾಗತ್ತೆ. ನನಗೆ ಗೊತ್ತಾಗಿದೆಯೋ ನಾನು ಹೇಳ್ಬೋದು, ಅದು ಸರಿ. ಆದ್ರೆ ನಮ್ಮ ಜ್ಞಾನಕ್ಕೆ ಮತ್ತೊಂದು ಪ್ರಮಾಣ ಬೇಕಿಲ್ಲ. ಮತ್ತೊಬ್ಬರ ಜ್ಞಾನವನ್ನ ಊಹೆ ಮಾಡೋದು ದಡ್ಡತನ. ಅದು ಪ್ರಯೋಜನವೂ ಇಲ್ಲ, ಆಗೋದೂ ಇಲ್ಲ, ಅಶಕ್ಯವೂ ಹೌದು. ಜಿಜ್ಞಾಸ ಅನುಪಪತ್ತೇಶ್ಚ, ಹೊರಗಿನ ವಿಷಯದಲ್ಲಿ ಜಿಜ್ಞಾಸೆ ಇದೆ, ತಿಳ್ಕೊಳ್ಬೇಕು ಅಂತ ಇಚ್ಛೆ, ವಿಚಾರ ಇದೆ. ತನಗ್ ಗೊತ್ತಾಯ್ತು ಅನ್ನೋ ಜ್ಞಾನದ ಬಗ್ಗೆ ಯಾರು ಜಿಜ್ಞಾಸೆ ಮಾಡ್ತಾರ? ಯಾರು ಜಿಜ್ಞಾಸೆ ಮಾಡ್ತಾರೆ? ಜ್ಞಾನದ ಬಗ್ಗೆ ಜಿಜ್ಞಾಸೆ ಬರೋಲ್ಲ, ಜ್ಞೇಯದ ಬಗ್ಗೆ ಜಿಜ್ಞಾಸೆ ಬರುತ್ತೆ. ಅಪ್ರಸಿದ್ಧಂಚೇ ಜ್ಞಾನಂ ಜ್ಞೇಯವದ್ ಜಿಜ್ಞಾಸ್ಯೇತ. ಜ್ಞಾನವು ನಮಗೆ ಗೊತ್ತಾಗದೇ ಇದ್ದಿದ್ರೆ ಜ್ಞೇಯವನ್ನ ಹೇಗೆ ವಿಚಾರ ಮಾಡ್ತಿದ್ವೋ, ಈ ಜ್ಞಾನ ಅನ್ನೋದೇನು ಅಂತ ಅದನ್ನು ವಿಚಾರ ಮಾಡ್ತಾ ಕೂತ್ಕೋತಾ ಇದ್ವಿ. ಜ್ಞಾನವಾದ್ಮೇಲೆ ಯಾರು ವಿಚಾರ ಮಾಡಲ್ಲ. ಜ್ಞೇಯವ ಜಿಜ್ಞಾಸೆ ಯಥಾ ಜ್ಞೇಯಂ ಘಟಾದಿ ಲಕ್ಷಣಂ ಜ್ಞಾನೇನ ಜ್ಞಾತಾ ವ್ಯಾಪ್ತುಮಿಚ್ಛತಿ ಯಥಾ ಜ್ಞಾನಮಪಿ ಜ್ಞಾನಾಂತರೇಣ ಆಪ್ತುಮಿಚ್ಛೇತ್ ಚೈತದಸ್ತಿ. ಹೇಗೆ ಘಟವೋ ಪಟವೋ ಕುರ್ಚಿಯೋ ಮನೆಯೋ ಜ್ಞೇಯ ಆದ್ರೆ ಅದು ಜ್ಞಾನದಿಂದ ಜ್ಞಾತರು ತಿಳ್ಕೊಳಕ್ ಇಷ್ಟಪಡ್ತಾನೆ. ನಾನು ಜ್ಞಾತರು, ನಾನು ಹೊರಗಿರುವ ಜ್ಞೇಯವನ್ನ ಒಂದು ಜ್ಞಾನದಿಂದ ತಿಳ್ಕೊಬೇಕು ಅಂತ ಇಷ್ಟಪಡ್ತೇನೆ.
ಹಾಗೆ ಜ್ಞಾನವನ್ನು ಯಾರು ಜ್ಞೇಯ ಮಾಡ್ಕೋಬೇಕು ಅಂತ ಯಾರು ಇಷ್ಟಪಡಲ್ಲ. ಜ್ಞಾನಮಪಿ ಜ್ಞಾನಾಂತರೇಣ ಆತ್ಮವಿಚ್ಛೇತ್. ಈ ಜ್ಞಾನ ಇದೆಯೋ ಇಲ್ವೋ ಇದು ಜ್ಞೇಯ, ಇದೊಂದು ಇನ್ನೊಂದು ಜ್ಞಾನ ಬೇಕು ಅಂತ ಯಾರೊಬ್ಬರು ಇಷ್ಟಪಡಲ್ಲ. ಜ್ಞಾನವನ್ನೇ ಹೇಳ್ತೀನಿ ಕೇಳೋದ್ರಿಂದ ಜ್ಞಾನವನ್ನು ಹೇಳ್ತಿದ್ರೆ ವಾಕ್ಯದಲ್ಲಿ ಜ್ಞಾನವೇ ಪ್ರಧಾನವೇ ಹೊರತು ತಿಳಿಸೋದು ಕ್ರಿಯೆ ಅಲ್ಲ ಅನ್ನೋಕ್ಕೋಸ್ಕರ. ಜ್ಞಾನಂ ಲಬ್ಧ್ವಾ ಅಂತ ಅರ್ಥ. ಜ್ಞಾನಂ ಜಾತ್ವ ಅದೇನ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ, ಅದೇ ಜ್ಞಾನಂ ಜಾತ್ವ ಅಂದ್ರೆ ವೃತ್ತಿ. ಜ್ಞಾನ ವೃತ್ತಿ ಬರುತ್ತೆ, ಒಪ್ಕೋತೀವಿ ನಾವು. ಜ್ಞಾನವನ್ನು ತಿಳ್ಕೊಳಕ್ ಯಾರು ಪ್ರಯತ್ನ ಮಾಡಲ್ಲ. ಜ್ಞೇಯವಂತ ಇಟ್ಕೊಂಡಿಲ್ಲ ಅಂದ್ರು ಜ್ಞಾನಕ್ಕೆ ಪ್ರಮಾಣ ಯಾರು ಹುಡ್ಕೊಲ್ಲಪ್ಪ. ಜ್ಞಾನವನ್ನು ತಿಳ್ಕೊಳಲ್ಲಪ್ಪ, ಜ್ಞೇಯವನ್ನು ತಿಳ್ಕೊಂಡ್ರೆ ಜ್ಞಾನ ಬರುತ್ತೆ. ಜ್ಞಾನ ಬರುತ್ತೆ ಹೋಗುತ್ತೆ ಅನ್ನೋದು ವ್ಯಾವಹಾರಿಕವಾಗಿ ಸರಿ, ಆದ್ರೆ ಜ್ಞಾನವನ್ನು ಜ್ಞೇಯದಂತೆ ತಿಳ್ಕೊಳ್ಬೇಕು ಅಂತ ಯಾರಿಗೂ ವಿಚಾರ ಬರೋಲ್ಲ. ನಾನು ಜ್ಞಾನ ಅಷ್ಟೇ, ಅದ್ರ ಮಧ್ಯೆ ಇಲ್ಲ ಯಾರು ಅದಕ್ಕ ಯಾರು ತಿಳ್ಕೊಳ್ಳಲ್ಲ. ಜ್ಞಾನವನ್ನ ಜ್ಞಾನಾಂತರದಿಂದ ತಿಳ್ಕೊಳ್ಬೇಕು ಅಂತ ಅನವಶ್ಯ ಆಗತ್ತೆ, ಅಸಾಧ್ಯ ಇಲ್ಲ. ನಚೈತದಸ್ತಿ ಅತಃ ಅತ್ಯಂತಂ ಪ್ರಸಿದ್ಧಂ. ಜ್ಞಾನ ಅನ್ನೋದು ಲೋಕದಲ್ಲಿ ಅನುಭವದಿಂದ ನೇರಾಗಿ ಗೊತ್ತಾಗಿರೋದು ಗೊತ್ತಾಗತ್ತೆ. ಗೊತ್ತಾಗಿದೆ ಅನ್ನೋದು ಯಾರಿಗೆ ಗೊತ್ತಾಗತ್ತೆ? ಯಾರಿಗೆ ಗೊತ್ತಾಗಿದೆಯೋ ಅವ್ರ ಅನುಭವ ನೇರ ಗೊತ್ತಾಗ್ಬಿಡುತ್ತೆ. ನಂಗೆ ಗೊತ್ತಿಲ್ಲ ಅನ್ನೋದು ಗೊತ್ತು, ಹೇಗೆ ಗೊತ್ತು, ಹೇಗ್ ಪ್ರಮಾಣ ನಿಂಗೆ ಗೊತ್ತಿಲ್ಲ ಅದು ಯಾರು ಕೇಳಲ್ಲ. ಗೊತ್ತಿಲ್ಲ ಅದ್ ಹೇಗೆ ಹೇಳ್ತೀಯೋ? ಸ್ವಾಮಿ ನಮ್ಮ ಅನುಭವ ಗೊತ್ತು, ನಂಗೆ ಗೊತ್ತಿಲ್ಲ ಅನ್ನೋದು. ನಂಗೆ ಗೊತ್ತಾಗಿದೆ ಅನ್ನೋದು ಅನುಭವ ಗೊತ್ತು, ಅದಕ್ಕೆ ಪ್ರಮಾಣ ಅಂತಾನೆ ಬೇಕಿಲ್ಲ. ಜ್ಞಾತಾಪಿ ಅತೈವ ಪ್ರಸಿದ್ಧ. ಇನ್ನು ಜ್ಞಾತೃ ಇನ್ನೂ ಹತ್ರ ಜ್ಞೇಯಕ್ಕೆ ವಿಚಾರ. ಜ್ಞಾತೃವು ಪ್ರಮಾಣಗಳಿಂದ ಜ್ಞೇಯವನ್ನು ವಿಚಾರ ಮಾಡಿ ಜ್ಞಾನವನ್ನು ಪಡ್ಕೊಳ್ತಾನೆ. ಇದು ಕ್ರಮ, ಲೋಕದ ವ್ಯವಹಾರ. ತಿಳ್ಕೊಳ್ಳೋನು ಅತ್ಯಂತ ಹತ್ರ ಇದು. ತಿಳ್ಕೊಳ್ಳೋನಿ ಜ್ಞಾನ ಬರುತ್ತೆ, ಅದನ್ನು ವಿಚಾರ ಮಾಡ್ಬೇಕಾಗಿಲ್ಲ. ಜ್ಞೇಯದ ಬಗ್ಗೆ ವಿಚಾರ ಮಾಡಬೇಕು, ಪ್ರಮಾಣ ಬೇಕು. ಜ್ಞಾತೃ ಇನ್ನೂ ಪ್ರಸಿದ್ಧ, ಅದಕ್ಕೆ ಜ್ಞಾತೃ ಇದಾನೆ ಅನ್ನೋದಕ್ಕೆ ಪ್ರಮಾಣ ಬೇಕಿಲ್ಲ. ತಸ್ಮಾತ್ ಜ್ಞಾನೇ ಯತ್ನೋ ನ ಕರ್ತವ್ಯ. ಆದ್ರಿಂದ ಜ್ಞಾನವನ್ನ ಪ್ರಮಾಣದಿಂದ ಪಡ್ಕೊಳ್ಬೇಕು ಅನ್ನೋದೇನಿಲ್ಲ. ತಾನಾಗಿ ಪ್ರಮಾಣದಿಂದ ಅಜ್ಞಾನ ನಿವೃತ್ತಿಯಾದ ಜ್ಞಾನ ತಾನಾಗಿ ಉಂಟಾಗ್ಬಿಡುತ್ತೆ. ಕಿಂತು ಅನಾತ್ಮನೆ ಆತ್ಮಬುದ್ಧಿ ನಿವೃತ್ತಾವೇವ. ಆಗ್ಬೋದು. ಸಮ್ಯಜ್ಞಾನ ಮಿಥ್ಯಾಜ್ಞಾನಗಳ ವಿವೇಕ ಬೇರೆ. ಜ್ಞಾನವನ್ನು ವಿಚಾರ ಮಾಡೋ ಪ್ರಮಾಣ ಹುಡುಕ್ತೀನ ನೀನ. ವಿಚಾರ ಮಾಡಬಾರ್ದು ಅಂತ ಹೇಳಿಲ್ಲ ಅವರು, ಪ್ರಮಾಣ ಬೇಕಿಲ್ಲ ಅಂತ ಇದ್ದಾರೆ. ಅನುಭವದಿಂದ ಎಲ್ಲ ಪ್ರಮಾಣ, ಅನುಭವವನ್ನು ಇವ್ರು ಹೇಗೆ ಪ್ರಮಾಣ ಅಂತ ಇಟ್ಕೊಂಡಿಲ್ಲಪ್ಪ. ಅನುಭವ ಒಂದೇ ಪ್ರಮಾಣ ಆಗ್ಬಿಡತ್ತ ಅವಾಗ. ನೋಡ್ರಿ ಇವರು, ನೀವು ಅವ್ರು ಒಪ್ಪಿರೋ, ಪ್ರತಿವಾದಿ ಒಪ್ಪಿರೋ ಪ್ರಮಾಣಗಳನ್ನ ತಗೋಬೇಕೆ ಹೊರತು ನಿಮ್ದನ್ ಬೆರೆಸ್ಬಾರ್ದು. ಈ ಜ್ಞೇಯ ಜ್ಞಾನ ಜ್ಞಾತೃ 3 ಭಾಗ ಮಾಡ್ಕೊಂಡಾಗ ವಿಚಾರ ಮಾಡೋ ಪ್ರಶ್ನೆ ಅಲ್ಲಪ್ಪ. ಪ್ರಮಾಣಾಪೇಕ್ಷೆ ಜ್ಞೇಯಕ್ಕಿದೆ, ಜ್ಞಾನಕ್ಕೂ ಇಲ್ಲ ಜ್ಞಾತೃವಿಗೂ ಇಲ್ಲ. ಕರೆಕ್ಟ್ ಅಲ್ವಾ? ನೀವ್ ವಿಚಾರ ಏನ್ ಮಾಡ್ತೀಯ ಅನ್ನೋ ಆ ವಿಚಾರ ಇವರು ಮಾಡ್ತಾ ಇದ್ದಾರೆ, ಈಗ ವಿಚಾರ ಮಾಡ್ತಾ ಇಲ್ವನ. ಆದ್ರಿಂದ ಅನಾತ್ಮದಲ್ಲಿರುವ ಆತ್ಮಬುದ್ಧಿಯನ್ನು ತೆಗೆದುಹಾಕೋಕೆ ವಾಕ್ಯ ಬೇಕೇ ಹೊರತು ಆತ್ಮಸ್ವರೂಪವಾದ ಜ್ಞಾನವನ್ನ ಪ್ರಮಾಣದಿಂದ ಉಂಟು ಮಾಡೋಕೆ, ಹೊಸರಾಗಿ ಉಂಟು ಮಾಡೋಕೆ ಆಗೋದಿಲ್ಲ, ಬೇಕಾಗಿಯೂ ಇಲ್ಲ. ತಸ್ಮಾತ್ ಜ್ಞಾನನಿಷ್ಠ ಸುಸಂಪಾದ್ಯ. ಆದ್ರಿಂದ ಜ್ಞಾನನಿಷ್ಠೆ ಬಹಳ ಸುಲಭ. ಗುರುಗಳು ಸಂಪ್ರದಾಯ ಸಿಕ್ಕರೆ, ಶಮದವಾದಿ ಗುಣಗಳಿದ್ರೆ, ಭಗವದ್ಭಕ್ತಿ ಚೆನ್ನಾಗಿ ಬೆಳೆದಿದ್ರೆ, ಪರಮಾತ್ಮನೇ ಬೇಕು ಅಂತ ನಿಜವಾಗಿ ಮನಸ್ಸಿಗೆ ಬಂದಿದ್ರೆ ಜ್ಞಾನನಿಷ್ಠ ಜ್ಞಾನವನ್ನೇ ಅಂದ್ರೆ ತತ್ವ ವಿಚಾರವನ್ನೇ ಮಾಡೋದು ಬಹಳ ಇಷ್ಟವಾಗತ್ತೆ. ಇಲ್ಲಿ ಹೋದ್ರೆ ಕಷ್ಟವಾಗತ್ತೆ ಅಷ್ಟೆ. ಈಗ ಜ್ಞಾನದಲ್ಲಿ ತತ್ಪರರಾಗಿ ಇರಬೇಕಲ್ಲ ಒಬ್ಬ ವ್ಯಕ್ತಿ. ಅದಕ್ಕೆ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ ಹೇಳಿದ್ರು. ಅದನ್ನೇ ಸಂಗ್ರಹವಾಗಿ ಪರಮಾತ್ಮ ಇಲ್ಲಿ ಹೇಳ್ತಾನೆ. 6ನೇ ಅಧ್ಯಾಯ ತುಂಬಾ ಆಸನ ಶುಚೌ ದೇಶೇ ಪ್ರತಿಷ್ಠಾಪ್ಯ ಇತ್ಯಾದಿ ಹೇಳಿದ್ರು. ಈಗ ಸಂಗ್ರಹವಾಗಿ ಅದೇ ಧ್ಯಾನ ಯೋಗವನ್ನ ಏನ್ ಕೂತ್ಕೊಂಡು ಮಾಡ್ಬೇಕು ಅಂತ ಏನಿಲ್ಲ, ನಿಂತ್ಕೊಂಡು ಮಾಡಬಹುದು ಅಂದ್ರಲ್ಲಿ. ಆಸೀನ ಸಂಭವ ಯಾರಿಗೆ ಗುರುಗಳೇ, ನಮಸ್ಕಾರ. ಇಲ್ಲಿ ಆತ್ಮನೇ ಬೇಕು ಅನ್ನೋ ಒಂದು ಇದು ಇರ್ಬೇಕಾದ್ರೆ, ತಹತಹತೆ ಇರ್ಬೇಕಾದ್ರೆ ಈ ಮಿಥ್ಯಾಭಿಮಾನ ಅಡ್ಡಿ ಮಾಡುತ್ತೆ.
ಖಂಡಿತ ಸಾಧನೆಯಲ್ಲಿ. ಕರೆಕ್ಟ್. ಅದನ್ನ ಹೇಗೆ ದೂರ ಮಾಡ್ಕೊಳ್ಳೋದು? ಬೇರೆ ಮಿಥ್ಯಾಭಿಮಾನ ಹೋಗಿ ಬಿಡ್ತಾರೆ. ಮಿಥ್ಯಾಭಿಮಾನ ಬಂದಿದ್ದು ಪ್ರೇಮದಿಂದ, ತಪ್ಪು ದಾರಿ ಹೋದ ಪ್ರೇಮದಿಂದ ಬಂದಿರೋದು. ಪ್ರೇಮವನ್ನು ಸರಿಯಾದ ದಾರಿ ಕರ್ಕೊಂಡು ಹೋಗ್ಬೇಕು. ಅಡ್ಡ ದಾರಿ ಹೋಗಿದ್ದೀರಿ ಪ್ರೀತಿಯಲ್ಲಿ, ಎಲ್ಲೆಲ್ಲ ಹೋಗಿ ನಮ್ದು 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 ಮಾಡ್ಕೊಂಡು ಹುಟ್ಟಿದಾಗ್ಲೇ ನಮ್ದು ಅಂತ ಆಗಿರ್ಲಿಲ್ಲ. ನಿಮ್ಗೆ ಹುಟ್ಟಿದಾಗ ಗಂಡನೂ ಇರ್ಲಿಲ್ಲ, ಮಕ್ಕಳು ಇರ್ಲಿಲ್ಲ, ಎಲ್ಲ ನಂದು 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 ಮಾಡ್ಕೊಂಡು ಅಭಿಮಾನ ಬೆಳೆಸ್ಕೊಡ್ರಿ. ಹಾಗೆ ಬೆಳೆಸ್ಕೊಡ್ರೆ ಹಾಗೆ ಬಿಟ್ರಾಯ್ತು. ನಂದಲ್ಲ 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 ನಂದಲ್ಲ. ಜನ ಕಲ್ ತಗೊಂಡು ಹೊಡೆದ್ ಬಿಡ್ತಾರೆ. ಅಲ್ಲಪ್ಪ, ನನ್ನ ಮನಸ್ಸಿನಲ್ಲಿರೋ ಅಭಿಮಾನ ಇದೆಯೋ ಅನ್ನೋ ಜನರಿಗೆ ಯಾಕೆ ತಿಳಿಸ್ಬೇಕು ನಾನು? ಅಲ್ವಾ? ನಾವು ಜನರಿಗೋಸ್ಕರ ಅಭಿಮಾನ ಮಾಡ್ಕೊಂಡಿದೀವ. ವ್ಯವಹಾರ ನಾಟಕವಾಗಿಯೂ ಮಾಡ್ತಾರೆ, ಅಳ್ತಾನೂ ಮಾಡ್ತಾರೆ. ನಾಟಕವಾಗಿಯೂ ಅಳ್ತಾರೆ, ನಿಜವಾಗಿಯೂ ಅಳ್ತಾರೆ. ವ್ಯವಹಾರ ಮುಖ್ಯ ಅಲ್ಲ. ಅಲ್ಲ, ಕೆಲವು ಸಲ ಮಿಥ್ಯಾಭಿಮಾನ ಅಂತ ಅದು ಗೊತ್ತಾಗದೇನೂ ಇರ್ಬಹುದು ನಮ್ಗೆ, ಅಲ್ವಾ? ಅದು ಆಗುತ್ತೆ. ಆಗತ್ತೆ. ಹೌದು, ಬಹಳ ಜನ ಗೊತ್ತಾಗಲ್ಲ. ಕೆಲವು ಸಲ ಅಲ್ಲ, 99.99 ಜನಕ್ಕೆ ಗೊತ್ತಾಗಲ್ಲ. ಅಭಿಮಾನವನ್ನು ಸಾಕ್ತಾರೆ. ಅಭಿಮಾನ ಇರ್ಬೇಕು. ಅಭಿಮಾನ ಇಲ್ದಿದ್ರೆ ಮನುಷ್ಯನೇ ಅಲ್ಲ. ಕಾಮ ಇರ್ಬೇಕು. ಕಾಮ ಇಲ್ದೇನೆ ನಾನು ಬಂಡೇಣ. ಕಾಮ ಇಲ್ದಿದ್ರೆ ಸುಖ ಆಗಿ ಬರುತ್ತೆ. ಬರೀ ತಪ್ಪು ದಾರಿ ಕರ್ಕೊಂಡು ಹೋಗೋರೆಯ. ಕಾಮನೂ ಬೇಕು, ಕುತೂಹಲ. ಸಾಧನೆ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಗುರುಗಳೇ, ಸಾಧನಾ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಅದು ತಾನಾಗೆ ಬಿಟ್ಟು ಹೋಗುತ್ತೆ ಅಂತ ಹೇಳ್ಬೋದಾ? ಸಾಧನೆ ಮಾರ್ಗ ಅಂದ್ರೆ ಗುರುಗಳು ಅಂತ ಮಹಾತ್ಮರು ಸಿಗಬೇಕು. ಅದು ಸಾಧನ, ಒಂಟಿ ಸಾಧನದ ಹೋಗಲ್ಲ, ಅಡ್ಡದಾರಿ. ಅಲ್ಲಲ್ಲ, ಗುರುಗಳ ಮೂಲಕನೇ ಕೇಳ್ತಾ ಇರೋದು. ಖಂಡಿತ. ನೀವು ಅಲ್ಲಿ ಬಂದು ನಿನ್ನ ಪದರಿಗೆ ಬಂದು ಬಿದ್ದೆ, ಇನ್ನು ಮೇಲೆ ನಾನು ಗೆದ್ದೆ. ಅಕ್ಷರ ಅಂದ್ರೆ ನೀನೇ ಸುಂದರ, ನಾನಲ್ಲ ಗುರು ಅಂದ್ರೆ. ಗುರು ಅಂದ್ರೆ ಗುರು ಅವ್ ನೋಡ್ರಿ ಮಾಡದ. ನಿಮ್ಮ ಹತ್ರನೂ ಬರ್ತೀವಿ ಗುರುಗಳೇ, ನೀವ್ ಅಲ್ಲಿ ಕೂತ್ಕೊಂಡಿದ್ದೀರಾ. ಯಾವಾಗ ಬರ್ತೀರಾ ಗುರುಗಳೇ ವಾಪಸ್ಸು? ಸ್ಪರ್ಶ ಯೋಗವೇ ಕೆಟ್ಟದು ಕಣ. ಮುಟ್ಟಿದ ಅಂದ್ರೆ ಒಂದು ಹಾಳು. ಮುಟ್ಟೆ ಹೀಗೆಲ್ಲ ಸಂತತಿ ಬೆಳೆಸಿರೋದು. ಅಲ್ಲಿಗೆ ಬರೋದ್ ಕಷ್ಟ ಗುರುಗಳೇ. ಅಲ್ಲ, ಅಷ್ಟೊತ್ತು ಟ್ರಾವೆಲ್ ಮಾಡಕ್ ಆಗಲ್ಲ. ಮನುಷ್ಯನಿಗೆ ಉಪಾಧಿ ಎಲ್ಲಾ ತರಾನು ಹಿಡ್ಕೊಳ್ಳುತ್ತೆ. ಆ ಸ್ತ್ರೀ ಉಪಾಧಿಯಲ್ಲೂ ಕೆಲವು ಕಷ್ಟ ಇದೆ, ಹುಡುಗರಲ್ಲೂ ಕಷ್ಟ. ಎಷ್ಟೋ ಜನ ಕೇಳಿದ್ರು, ನಮಗೂ ಇಲ್ವಾ ಸನ್ಯಾಸ, ನೀವು ಮಾತ್ರ ಸನ್ಯಾಸ ಮಾಡಿ ಹೋಗ್ಬಿಡ್ತೀರ ಅಂತ. ಎಲ್ರಿಗೂ ಇದೆ ಅಂದೇನು. ಬಿಟ್ಟು ಹೋದ್ರಾಯ್ತು. ಬಿಟ್ಟು ಹೋಗಕ್ ಆಗಲ್ಲ. ಅದು ಬಹಳ ಆಳವಾಗಿ ಹಚ್ಕೊಂಡಿರ್ತಾರೆ. ಆ ತಮ್ಮತನವನ್ನು ಬಿಟ್ಕೊಡೋ ಸಾಧ್ಯವೇ ಇಲ್ಲ. ಎಷ್ಟೇ ಎಲ್ರೂ ನಮ್ಮವರು ಹೋದ್ರು, ನಮ್ಮವ್ರು ಸ್ವಲ್ಪ ಹೆಚ್ಚು ನಮ್ಮವರು, ಬಾಕಿ ಸ್ವಲ್ಪ ಕಡಿಮೆ ನಮ್ಮವ್ರು ಅಷ್ಟೆ. ಎಲ್ಲ ನಮ್ಮವರು. ಆ ಅಭಿಮಾನ ಹೋಗಲ್ಲ. ಆಯ್ತು, 11 ಗಂಟೆ ಆಯ್ತು. ಅಧ್ಯಾತ್ಮ ವಿದ್ಯೆ ಆರಂಭ ಆಗಬೇಕು. ಹೇಗೆ ಈ ಜ್ಞಾನ ನಿಷ್ಠೆಯನ್ನ ಪಡ್ಕೊಳ್ಳೋದು? ಯಾವ ಕ್ರಮ? ಕಥಮ್ ಅಂದ್ರೆ ಯಾವ ಸೋಪಾನ? ಹೇಗ್ ಮಾಡ್ಕೊಳ್ಳೋದು ಅಂದ್ರೆ ಹೇಳ್ತಾನೆ. ಬುದ್ಧ್ಯಾ ವಿಶುದ್ಧಯ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ. ಓದಷ್ಟು ಕರ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ವಿವಿಕ್ತ ಸೇವಿ ಲಘ್ವಾಶಿ ಯತವಾಕ್ಕಾಯ ಮಾನಸಃ ಜ್ಞಾನಯೋಗಪರೋ ನಿತ್ಯಂ ವೈರಾಗ್ಯಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ. ಮೂರೇ ಶ್ಲೋಕದಲ್ಲಿ ಅಷ್ಟು ಹೇಳ್ಬಿಟ್ಟ ಪರವಾಗಿ. ಬಹಳ ಜನ ನಮ್ ಗುರುಗಳು ಬಹಳ ಒತ್ತೆ ಹೇಳೋರು. ಶಾಸ್ತ್ರಾರ್ಥ ಉಪಸಂಹಾರ ಪರ್ಫೆಕ್ಟ್. ಹೇಳ್ಬೇಕಾ? ಆತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ಯುಧಸ್ಯ ಚ ವಿವಿಕ್ತಸೇವಿ ಲಘ್ವಾಶಿ ಯತವಾಕ್ಕಾಯ ಮಾನಸಃ ಧ್ಯಾನಯೋಗಪರಃ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತಃ ಬ್ರಹ್ಮಭೂಯಾಯ. ಅಲ್ಲಿ ಹಾಕುದ್ರ ನಾನು ಇಲ್ಲಿ ಕೂರ್ತಾ ಇದ್ದೀನಿ, ಅಲ್ಲಿ ಹಾಕುದ್ರ ಶ್ಲೋಕಾರ್ಥ ಏನೋ? ಬುದ್ಧಿಯನ್ನ ಬಹಳ ಪರಿಶುದ್ಧವಾಗಿದ್ದೆ ಪರಮಾತ್ಮನ ಪ್ರೇಮದಿಂದಲೂ ಸ್ವಕರ್ತವ್ಯವನ್ನು ಮಾಡೋದನ್ನು ಶುದ್ಧಿ ಮಾಡ್ತಾ ಹೋಗ್ಬೇಕು. ಅದು ಮತ್ ಕೊಳೆ ಆಗದ ಹಾಗೆ ಶುದ್ಧಿ ಮಾಡ್ಬೇಕು. ಮತ್ ಪ್ರಪಂಚಕ್ಕೆ ಬಂದು ಮತ್ ಅದೇ ತರ ರಾಡಿ ಮಾಡ್ಕೋಬಾರ್ದು. ಬಟ್ಟೆ ಕ್ಲೀನ್ ಆಗಿ ಇಟ್ಕೊಳ್ಬೇಕೆ ಹೊರತು ಕೊಳೆ ಮಾಡ್ಕೊಂಡು ತೊಳ್ಕೊಳ್ಳೋದಲ್ಲ ಅಂತಾರೆ ನಮ್ ಗುರುಗಳು.
ನೀವು ಬುದ್ಧಿ ವಿಶುದ್ಧವಾದ್ರೆ ಶುದ್ಧವಾಗಿಯೇ ಇಟ್ಕೋಬೇಕು. ವಿಶುದ್ಧ ಆದ್ರು ಬರೀ ಶುದ್ಧ ಅಂತಲ್ಲ, ಅದರಲ್ಲೇ ಅವ್ರು ಹೇಳುವಾಗ ಆ ವಿಶುದ್ಧತೆಯಲ್ಲಿ ಬರೀ ಕರ್ಮಯೋಗ ಸಾಕಾಗಲ್ಲ. ಉಪವಿಶ್ಯಾಸನೆ ಯುಂಯಾದ್ ಯೋಗಂ ಆತ್ಮವಿಶುದ್ಧಯೇ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ವಾ ಆತ್ಮಶುದ್ಧಯೇ. ಕರ್ಮಯೋಗದಲ್ಲಿ ಸ್ವಲ್ಪ ಹೊರಗಡೆ ವಿಕ್ಷೇಪ ಆಗೋದು ಬೇಡ. ಭಗವಂತನ ಒಂದು ಪ್ರೀತಿ ಒಂಚೂರು ಹುಟ್ಟತ್ತೆ. ಯಾವಾಗ ಪರಮಾತ್ಮನೇ ಬೇಕು ಅಂತ ಹಠ ಬರುತ್ತೋ ಆವಾಗ ಅಂತರ್ಮುಖನಾಗಿ ವಿಶುದ್ಧಿ ಆಗ್ತಾನೆ. ಅಲ್ಲಿ ಆ ಪ್ರೇಮದ ಪರಾಕಾಷ್ಠೆ ಹೋಗ್ಬೇಕು. ಅದೇ ಬುದ್ಧಿಯ ವಿಶುದ್ಧಿಯ ಲಕ್ಷಣ. ಆಮೇಲೆ ಧೃತಿ, ಎಲ್ಲ ಹೋಗ್ತಾರೆ ನಂಗಿಲ್ಲ ಅಂತ ಅನ್ಬಾರ್ದು. ಅಂತಃಕರಣವನ್ನು ಗಟ್ಟಿ ಹಿಡ್ಕೋಬೇಕು, ಚಾಪಲ್ಯ ಬಿಡಬೇಕು. ಪ್ರಪಂಚ ಎಲ್ಲ ಸುತ್ತಾರೆ, ನಂಗಿಲ್ವಲ್ಲ, ಅಯ್ಯೋ ಎಲ್ಲರೂ ಸಂತೋಷ ಪಡ್ತಾರೆ, ಎಲ್ಲ ತಿನ್ಬಿಡ್ತಾರೆ ಮುಗಿಸ್ಬಿಡ್ತಾರೆ ಅಂತ ಅನ್ಬಾರ್ದು. ಧೃತ್ಯಾತ್ಮಾನಂ ನಿಯಮ್ಯಚ, ಆತ್ಮ ಅಂತಃಕರಣವನ್ನ ಧೃತಿಯಿಂದ ಹತೋಟಿ ಇಟ್ಕೋಬೇಕು. ಶಬ್ದಾದಿ ವಿಷಯಗಳನ್ನ ಬಿಡಬೇಕು. ಏನು ತಾನಾಗಿ ಬರುತ್ತೆ, ಅದು ಕಣ್ಣು ಬಿಟ್ಟರೆ ರೂಪ ಕಾಣುತ್ತೆ, ಕಿವಿ ಇದ್ರೆ ಈಗ ಶಬ್ದಗಳು, ಅದಕ್ಕೆ ಅಂತ ಹುಡ್ಕೊಂಡು ಹೋಗೋದು ತಾನಾಗಿ ಬರೋರು. ಆದ್ರಿಂದ ರಾಗದ್ವೇಷವು ಅದು ಬಂದದ್ರಲ್ಲಿ ರಾಗದ್ವೇಷ ಬಿಡು, ಅದು ಕಷ್ಟ. ರೂಪಾದಿಗಳಲ್ಲಿ ಶಬ್ದಾದಿಗಳಲ್ಲಿ ರಾಗದ್ವೇಷ ಬಿಡೋದಿದೆಯಲ್ಲ, ಅಯ್ಯೋ ನಾಲ್ಗೆ ತಿಂದು ಕೂಡಲೇ ಹೇಳುತ್ತೆ, ಅಯ್ಯೋ ಬರೀ ಉಪ್ಪು, ಬರೀ ಉಪ್ಪೇ ಇದು, ದಿವಸ ಉಪ್ಪು. ಒಂದೊಂದು ಇಂದ್ರಿಯವು ಬಹಳ ಕಷ್ಟ. ಇಂದ್ರಿಯಗಳು ಗೋಳು ಹಾಕೊಳ್ಳೋ ತಂಟೆ ಮಾಡೋಷ್ಟು ಯಾರು ತಂಟೆ ಮಾಡೋಲ್ಲ, ಹುಟ್ಟಾಕ್ತಾನೆ ಇರುತ್ತೆ. ಅದಕ್ಕೆ ಬಹಳ ಉಪಾಯ ಹೇಳಿದ್ದಾರೆ. ವಿಭೂತಿಯನ್ನು ನೋಡೋ, ಅದ್ರಲ್ಲಿ ಉದಾಸೀನ ಮಾಡೋ, ಬಂದು ಹೋಗತ್ತೆ ಅಂತ ವಿವೇಕ ಮಾಡ್ಕೋ, ಅದ್ರಲ್ಲಿ ದೋಷಗಳನ್ನು ನೋಡೋ, ಎಲ್ಲ ಹೇಳಿದ್ದಾರೆ. ಎಷ್ಟು ಹೇಳಿದ್ರು ಇದು ಬಿಡಲ್ಲ, ರಾಗದ್ವೇಷ ಬಂದೇ ಬರುತ್ತೆ. ಆಮೇಲೆ ಪಶ್ಚಾತ್ ಹಾಗೆ ಮಾಡಬಾರ್ದಾಗಿತ್ತು, ಆಮೇಲೆ ಅಲ್ಲ, ಆ ಕಾಲದಲ್ಲಿ ಮಾಡ್ಬೇಕಷ್ಟೆ, ಬಹಳ ಕಷ್ಟ. ಈಗ ರಾಗದ್ವೇಷಗಳಿಲ್ಲದೆ ಇಂದ್ರಿಯಗಳ ವ್ಯವಹಾರ ತಾನಾಗಿ ಬಂದದ್ದನ್ನು ಅನುಭವಿಸ್ತು. ಏಕಾಂತದಲ್ಲೇ ಇರೋ ಅಭ್ಯಾಸ ಮಾಡ್ಬೇಕು, ಆನಂದವಾಗಿರ್ಬೇಕು, ಬೇಜಾರಾಗಲ್ಲ. ಏಕಾಂತಲ್ಲಿ ರೂಮ್ ಹಾಕಿ ಕುತ್ಕೊಂಡು ಅಳ್ತಾ ಕುತ್ಕೊಳ್ಳೋದಲ್ಲ, ಜೋಗರಿಸೋದಲ್ಲ, ಒಳ್ಳೆ ಸಂತೋಷವಾಗಿ ಏಕಾಂತ. ಸದ್ಯ ಎಲ್ಲ ಹೋಯ್ತಲ್ಲಪ್ಪ, ಎಲ್ರು ಬಿಟ್ಟೋದವ್ರಿಗೆಲ್ಲ ಎಲ್ಲ ಹೋಗಿ ಬನ್ನಿ, ಬಹಳ ಸಂತೋಷ, ಹೋಗಿ ಬನ್ನಿ, ಬಹಳ ಸಂತೋಷ. ನೀವು ಬಂದದ್ ಸಂತೋಷ ಅಲ್ಲ, ನೀವು ಹೋಗ್ತಾ ಇರೋ ಸಂತೋಷ ಅಂತ. ಹೀಗೆ ವಿವಿಕ್ತ ಸೇವಿ, ಒಂಟಿಯಾಗಿರುವಾಗ ಆನಂದ ಪಡುವವನೇ ಯಾವಾಗಲೂ ಆನಂದವಾಗಿರ್ತಾನೆ. ಲಘ್ವಾಸಿ, ತುಂಬಾ ಹಸಿವಾದಾಗ ಸ್ವಲ್ಪನೇ ಮಿತವಾಗಿ ತಗೋಬೇಕು. ಹಸಿವು ಅಡಗುವಷ್ಟೇ, ಹೊಟ್ಟೆ ತುಂಬುವಷ್ಟು ಅಂತ ಹೇಳಲಿಲ್ಲ ಅವರು. ಏನ್ ಹೇಳಿದ್ರು? ಹಸಿವು ಅಡಗುವಷ್ಟು. ಲಘ್ವಾಸಿ ಯಥವಾಕ್ಕಾಯ ಮಾನಸ. ಈ ಮಾತಿದೆಯಲ್ಲ, ಎಲ್ಲ ಸೋರ್ ಹೋಗೋ ಜಾಗ. ಪುಣ್ಯ ಪಾಪ ಬುದ್ಧಿ ಮನಸ್ಸು ಎಲ್ಲ ಸೋರೋ ಜಾಗ ಮಾತೆ. ಅದನ್ನ ಮಾತನ್ನು ಮುಚ್ಚು, ಬಾಯ್ ಮುಚ್ಚು, ಮಾತಾಡ್ಬೇಡ, ಮುಚ್ಚು ಬಾಯ್, ಏನು ಪ್ರವಚನ ಮಾಡ್ಬೇಡ, ನಿನ್ ಪಾಡಿ ನೀನ್ ಕೂತ್ಕೋ ಸಾಕು. ಯಥವಾಕ್ಕಾಯ ಮಾನಸ, ಮಾತು ಮನಸ್ಸು ದೇಹ ಇದನ್ನ ಹತೋಟಿಯಲ್ಲಿ ಇಟ್ಕೋ, ಹೆಚ್ಚು ಬಳಸ್ಬೇಡ. ಧ್ಯಾನ ಯೋಗ ಪರೋ ನಿತ್ಯಂ, ಧ್ಯಾನಂಚ ಯೋಗಶ್ಚ, ದ್ವಂದ್ವ ಸಮಾಸ. ಧ್ಯಾನಸ್ಯ ಯೋಗ ಧ್ಯಾನ ಯೋಗ ಅಲ್ಲ, ಅಥವಾ ಕರ್ಮಧಾರಿಯೂ ಅಲ್ಲ, ದ್ವಂದ್ವ. ಧ್ಯಾನಂಚ ಪರಮಾತ್ಮನ ವಿಚಾರದಲ್ಲೇ ಮುಳುಗೋದು, ಅದಕ್ಕೆ ಮನಸ್ಸನ್ನು ಹೊರಗಡೆ ಪ್ರಯತ್ನ ಮಾಡೋದು, ವಾಪಸ್ ತರೋದು. ಈ ಧ್ಯಾನ ಯೋಗಗಳಲ್ಲಿ ಯಾವಾಗ್ಲೂ ಮಾಡ್ತಾನೇ ಇರ್ಬೇಕು, ಫಲ ಆಗ್ಲಿ ಬಿಟ್ಟು ಬೇಜಾರಿಲ್ಲದೆ ಮಾಡ್ಬೇಕು. ಆತ್ಮ ವಿಚಾರದಲ್ಲಿ ಮುಳುಗೋದು, ಮನಸ್ಸಲ್ಲೇ ಏಕಾಗ್ರತೆ ಇಡೋದು, ಹೊರಗಿನಿಂದ ವಾಪಸ್ ತಗೊಳ್ಳೋದು, ಎಲ್ಲೋ ಓಡ್ಬಿಡುತ್ತೆ ಈ ಮನಸ್ಸು. ಈ ಧ್ಯಾನ ಯೋಗ ಪರೋ ನಿತ್ಯಂ ಅನ್ನೋದು ಪ್ರಧಾನ ಸಾಧನ. ಅದನ್ನು ಮುಂದೆ ಹೇಳ್ತಾರೆ. ವೈರಾಗ್ಯಂ ಸಮಪಾಶ್ರಿತ, ಹೊರಗಡೆಯ ವಸ್ತುವಿನಲ್ಲಿರುವಂತಹ ಪ್ರೀತಿಯನ್ನು ಬಿಟ್ಟು ಪರಮಾತ್ಮನಲ್ಲೇ ಪ್ರೇಮವನ್ನು ಬಲವಾಗಿ ಉಳಿಸ್ಕೊಳ್ಳೋದು ವೈರಾಗ್ಯ. ಹೆಚ್ಚಿನದಕ್ಕೋಸ್ಕರ ಕೀಳಾದ ಪ್ರೇಮವನ್ನು ಕೈ ಬಿಡೋದಿದೆಯಲ್ಲ, ಅದು ವೈರಾಗ್ಯ. ಆ ವೈರಾಗ್ಯ ಅನ್ನೋದು ಜೋರಾಗಿರ್ಬೇಕು. ಜೋರಾಗಿಂದ್ರೆ ಮತ್ ಪರೀಕ್ಷೆ ಮಾಡೋಕ್ ಬಂದ್ಬಿಡ್ತಾರೆ. ಏನ್ ಚೆನ್ನಾಗಿದ್ದೀರಿ ನೀವು ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಮೋಸ ಮಾಡೋರ. ಅದನ್ನ ಪ್ರಪಂಚದ ಯಾವ ವಸ್ತುವಿನ ವಿಷಯದಲ್ಲೂ ಇಷ್ಟು ಕುತೂಹಲ ಪ್ರೇಮ ಆಸಕ್ತಿ ತೋರಿಸ್ಲೇಬಾರ್ದು. ವೈರಾಗ್ಯಂ ಸಮುಪಾಶ್ರಿತ ಅಂದ್ರು. ಆದ್ಮೇಲೆ 5 ಬಿಡ್ಬೇಕಂತೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ. 6 ಪರಿಗ್ರಹ. ನಾನು ಹುಟ್ಟಾಕೊಳ್ಳೋದನ್ನು ಇಲ್ಲ ಹಾಗೆ ಮಾಡ್ಕೋಬೇಕು. ಬಲಂ, ನಂಗೆ ಶಕ್ತಿ ಇದೆ ಅಂತ ಅದನ್ನ ತೋರಿಸೋದು. ದರ್ಪ ಅಹಂಕಾರ, ದರ್ಪ ಅಂದ್ರೆ ಇದು ಯಾವುದು ಜಂಭ. ಕಾಮ ಕ್ರೋಧ ಅದು ಪ್ರಸಿದ್ಧವಾಗಿದೆ ಅರ್ಥ. ಪರಿಗ್ರಹ ಬಿಡೋದು ಕಷ್ಟ. ಪರಿಗ್ರಹ ಅಂದ್ರೆ ನನ್ನದು ವಸ್ತು ಇಟ್ಕೊಳ್ಳದೆ ಇರೋದು. ಯಾವ್ದು ನಂದು, ಯಾವ್ದು ತಗೊಂಡೋದ್ರು ಸುಮ್ಮನೆ ಇದ್ಬಿಡೋದು. ತಗೊಂಡೋಗ್ಲಿ, ನಮ್ದು ಪರಮಾತ್ಮ ಪರಿಗ್ರಹ ಮಾಡ್ತಾನೆ. ಪರಮಾತ್ಮಲ್ಲಿ ಅಹಂಕಾರ ಇದೆಯಾ, ಅವನಲ್ಲಿ ಕಾಮಕ್ರೋಧ ಇದೆಯಾ, ಹಾಗೆ
ಇಷ್ಟನ್ನು ಬಿಟ್ರೆ ನೀವು ನಿರ್ಮಮ ಶಾಂತೋ ಬ್ರಹ್ಮ ಭೂಯಾಯ, ಇಂಥವನು ಬ್ರಹ್ಮಜ್ಞಾನಕ್ಕೆ ಯೋಗ್ಯತೆಯನ್ನು ಪಡೆದುಕೊಂಡ ಬ್ರಹ್ಮಜ್ಞಾನಿ ಯಾಕಂತ ಹೇಳ್ತಾ ಇಲ್ಲ. ಇದು ಮೆಟ್ಟಿಲುಗಳು, ಕ್ಲಾಸ್ ಅಡ್ಮಿಷನ್.